ಇದರ ಬಗ್ಗೆ ನಿಮ್ಮ ಸ್ವರೂಪದ ಬಗ್ಗೆ ಚಿಂತನೆ ಮಾಡುವಂಥ ಸ್ಥಾನ ಅದು. ಅದರ ಸಂಬಂಧ ಮಾಡಿದ್ವಿ. ದೇವ್ರ ಮನೆ ದೇವ್ರ ಕೆಲಸಕ್ಕೆ ಎಷ್ಟು ಮಂದಿ ಉಪಯೋಗ ಮಾಡ್ತೀರಿ? ತದ್ ವಿರುದ್ಧ ಎಲ್ಲ ಹೌದಿಲ್ಲ. ಎಲ್ಲ ಅಲ್ಲೇ ಟ್ರೆಜರಿ ಇಡಕ್ಕೆ, ಹಪ್ಪಳ ಶಾಂಡ್ಗಿ ಪೆಟ್ಗಿ ಇಡಕ್ಕೆ, ಕೌದಿ ಕುಸ್ತಿ ಹೊಡ್ಯಾಕ ಎಲ್ಲ ಹಾಕುವ ಅದಕ್ಕೆ. ಮತ್ತೆ ದೇವ್ರ ಕೂಲ್ಯಾಕ ಹಾಕಿವ್ರನ್ನ ಹೌದಿಲ್ಲ. ಎಲ್ಲಿ ಏನು ನೆನಪಾಕೈತಿ ಹೇಳಿ? ಇದೇ ಬ್ರಹ್ಮನಿಷ್ಠರಲ್ಲಿ ಕೇಳಿದ್ದನ್ನು ಅಲ್ಲಿ ಮನನ ಮಾಡಲಿಕ್ಕೆ ಅವನು ಮಾಡಿರ್ತಾರೆ, ಜಗಲಿ ಅದು ಅಂತೇಳಿ. ಯಾಕೆ ಮಾಡಿರ್ತಪ್ಪ ಜಗಲಿ? ಅಲ್ಲಿ ಕೂತ್ಕೊಂಡು ಇದನ್ನು ಮನನ ಮಾಡಕ್ಕೆ ಎತ್ತರಾಗಿ ಹುಳ ಪುಡಿ ಮ್ಯಾಗ ಬರಬಾರ್ದು, ಒಂದೀಟ ಅಂತರ ಎತ್ತರ ಮ್ಯಾಗ ಕಟ್ಟಿ ಜಗಲಿ ಅಂದ್ರೆ ಕಟ್ಟಿ ದೇವರ ಚಿಂತನೆ ಮಾಡ್ಲಿಕ್ಕೆ ಅದು ಕಟ್ಟಿ. ನಾವು ಅಲ್ಲಿ ಇನ್ನೇನೋ ತಂತಂದು ಇಡ್ತೇವೆ, ಎಲ್ಲಿವರ ತಂತಂದು ಕಲ್ಲು ಇವನ್ನ ಫೋಟೋ ಯಾಕ್ರಿ? ಅವು ನೀರಾಗಿ ಎದ್ದುದು ತೆಗೆಯೋದು, ಪೂಜೆ ಹತ್ಕೋದು, ಏನು ಮಾಡೋದನ್ನಲ್ಲ. ಕಂಚು ಹಿತ್ತಾಳಿ ಬಿಟ್ಟಿರ್ತಾರೆ ಒಬ್ಬೊಬ್ಬರು, ಹೌದಿಲ್ಲ. ಕೆಲವರು ಬೆಳ್ಳಿ ಸಾಹುಕಾರ ಇದ್ರು, ಬೆಳ್ಳಿ ದೇವರ ಮನುಷ್ಯನಪ್ಪ, ಹೌದಿಲ್ಲ. ಏನು ದೊಡ್ಡ ಇದು ಮಾಡಿ ಹಿತ್ತಾಳಿವು ಬೆಳ್ಳಿವು ಇವನ್ನೆಲ್ಲ ತಾಮ್ರದ್ದು ತಗಡ್ಡಿನೂ ಕತ್ತರಿಸಿರ್ತಾರೆ. ಒಬ್ಬೊಬ್ರು ಮಾಡಿರ್ತಾರಿಲ್ಲ, ತಗಡ್ನ್ಯಾಗ ಕತ್ತರಿಸಿ ದೇವ್ರು ಅಂತೇಳಿ ಅಂಥವು ಇಟ್ಟಿರ್ತಾರೆ. ಹಾಕಿ ಪಡಚಿಗೆ ಹಾಕಿ ಎದ್ದು ಇರ್ತಾವಲ್ಲ ತಗಡ್ನ್ಯಾಗ, ಅಂಥವು ಇರ್ತಾವ. ಅವನು ತಂತಂದು ಅವನ್ನ ದೇವ್ರು ಅಂತ ಪೂಜೆ ಮಾಡ್ಕೊತ ಕುಂದಿರ್ತೀವಿ. ಈಗ ಅವ್ರ ಕುರ್ಮೆಯಾಗಿ ಇಟ್ಕೊಂಡು ತಲಾಂತರದಿಂದ ಮಾಡ್ಕೊತ ಬಂದಿರಲ್ಲ. ಏನಾಗೈತಿ ನೋಡ್ಕೋರಿ, ಅದರಿಂದ ಸಂಕಟ ಅವನು ಅದರಿಂದ ಅವನು ಯಾಕೆ ಮಾಡಬೇಕು? ಏನು ಮಾಡ್ಕೊತ ಬಂದೇವಪ್ಪ ನಾವು ವಂಶ ಪರಂಪರೆಯಿಂದ, ಅದನ್ನ ಮಾಡ್ಕೊತ ಹೋಗ್ನಿ ಅಂತ. ಎಂದು ಉದ್ಧಾರ ಆಗ್ಬೇಕು ನೀನು. ನಿನ್ನ ಬಗ್ಗೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ಅನುಭವಗಳು ಹೇಳಿದಂಥ ವಿಚಾರಗಳನ್ನು ಆ ಸ್ಥಾನದೊಳಗೆ ಕೂತ್ಕೊಂಡು ಮನನ ಮಾಡ್ತೇನೆ. ಅದಕ್ಕಾಗಿ ಅವು ಮಾಡಿದ್ದು ದೇವರ ಕೋಲಿಗಳನ್ನು. ದೇವ್ರ ಕೆಲಸಕ್ಕೆ ಯಾರು ಉಪಯೋಗ ಮಾಡ್ತೀರಿ ಅವನು? ಊಟಕ್ಕೆ ವಿಷಯಕ್ಕೆ ಮರಗ ಹೋಗಿದ ಹತ್ತುವುದನ ಇಲ್ಲ. ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪ ತಂಗೆ ಕೂಟ ಒಪ್ಪುದೇ ಶಿವ ಪದ ದುಡುವಂತ. ಜನ್ಮ ಜನ್ಮಾಂತರ ಊಟ ಮಾಡ್ಕೊಂತ ಬಂದಿಯಲ್ವಪ್ಪ, ಅದರಿಂದ ಏನು ಲಾಭ ಮಾಡ್ಕೊಂಡೆ? ತೃಪ್ತಿ ಅನ್ನೋದು ಆಗೈತೆ ನಿನಗೆ? ಎಷ್ಟು ಉಂಡ್ರ ಏನು, ಎಷ್ಟು ಯಾಕ್ರಿ ವಿಷಯ ಸಂಪರ್ಕ ಭೋಗ ಮಾಡಿರ ಏನು ತೃಪ್ತಿ ಅನ್ನೋದು ಆಗೈತೆ ನೋಡ್ಕೊ. ಅವನು ತೃಪ್ತಿ ಪಡಿಸ್ಬೇಕಂತ ಹಂಗೆ ಪ್ರಯತ್ನ ನಡೆಸಿ ಆ ಹಪಾಪಿ ಹೆಚ್ಚಕೊಂತ ಹೋಗ್ತೈತಿ. ಭೋಗೇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸುವುದಂದ್ರೆ ಬೆಂಕಿಯನ್ನು ಹಾಕ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ. ಅವನು ತೃಪ್ತಿ ಪಡಿಸೋ ಕೆಲಸನೇ ಇಲ್ಲ. ಅವನು ತೃಪ್ತಿ ಪಡಿಸೋಕೆ ಹೆಣಗಾಡ್ತೇವೆ ಹಂಗ ನಾವು. ಎಲ್ಲ ಜಗತ್ತಿನ ಜನ ಎಲ್ಲ ಅವುಗಳ ತೃಪ್ತಿಗಾಗಿ ತೃಪ್ತಿ ಪಡಿಸೋಕ್ಕಾಗೈತೇನ? ಶರೀರ ಬಿಡುವ ಮಠ ಮಾಡಿರೂ ಆಗುದಿಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದರೂ ಅವು ತೃಪ್ತಿ ಆಗುವುದಿಲ್ಲ. ಎದರಿಂದ ತೃಪ್ತಿ ಆಕೈತೆ ಅನ್ನೋದನ್ನು ನಾವು ವಿಚಾರ ಮಾಡಲಿಲ್ಲ. ಜ್ಞಾನಾಮೃತೇನ ತೃಪ್ತಶ್ಯ ಅಂದಾರಿಲ್ಲ. ಯಾವ ಜ್ಞಾನ ತನ್ನನ್ನು ತಿಳ್ಕೊಂಡಾಗ ತನಗೆ ತೃಪ್ತಿ ಐತಿ. ಯಾವ ಬಯಕೆಗಳು ಅವಾಗ ಕಾಡೋದಿಲ್ಲ. ತನ್ನನ್ನು ತಿಳಿದ ಮ್ಯಾಗ ಅದನ್ನು ಬಿಟ್ಟುಕೊಟ್ಟು ನೀ ಏನು ಜಗತ್ತಿನಿಂದ ಏನು ಹೊಂದಿದ್ರು ನಿನಗೆ ತೃಪ್ತಿ ಆಗೋದಿಲ್ಲ. ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗುದು. ಅದಂಗೆ ತೀಕಾಕ ಹಸ್ತೈತಿ ನಿನ್ನದು ಮತ್ತೆ ಅದಕ್ಕೆ ಅದನ್ನ ಆಶೆಯನ್ನು ಕೈ ವಿಷಯದ ಇಚ್ಛೆ ಅವನು ತೃಪ್ತಿ ಪಡಿಸೋಕ್ಕಾಗುವುದೇ ಇಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದರೂ ಆಗುವುದಿಲ್ಲ. ತಪ್ಪದೇ ಅಭ್ಯಾಸವನ್ನು ಒಲವಿನಿಂದ ಮಾಡತಕ್ಕವನು ಸ್ತುತಿ, ನಿಂದೆ, ಗೆಲುವು, ಅಪಜಯ, ಮಾನ, ಅಪಮಾನ ಇವುಗಳಲ್ಲಿ ಸಮತಾ ಬುದ್ಧಿಯಿಂದ ಇದ್ದು ಭಿಕ್ಷಾಟನೆಯನ್ನು ಆಚರಿಸಬೇಕು. ತದ್ದೇನು ಇರಬಾರ್ದು ಒಂದು ಆಸ್ತಿ ಅದನ್ನು ಅಂಥವು. ಮತ್ತೆ ಎಲ್ಲ ಇಟ್ಕೊಂಡು ಹಬ್ಬಸನಾಗಲಿ ಗೋಜತನಾಗಲಿ ಅಂದ್ರೆ ಅದು ತಪ್ಪಾಕೈತಿ. ಮತ್ತೆ ಐತಿಲೋನಿಂದ ಇರ್ಲಿಕ್ಕೆ ಅನಿವಾರ್ಯ. ಯಾಕ್ರಿ? ಏನು ತಪ್ಪಲ್ಲ ಮಾಡ. ಅದನ್ನು ಹಬ್ಬಸನ ಅಲ್ಲಿ ಗೋಧ್ಯ ಬರೀ ಭಿಕ್ಷಾ ಮಾಡ್ಕೊಂತ ಅಡ್ಡಾಡೋದು, ಹೌದಿಲ್ಲ?
ಬರಬಾರ್ದು. ತಿನ್ನಬೇಕು ಶರೀರದಿಂದ ನೀನು ನಿನ್ನದನ್ನುದ್ರಾಗಿದ್ದುಕೊಂಡು ಅದನ್ನು ಹಬ್ಬಸನಾಗಲಿ ಗೋಚೇತನಾಗಲಿ ಅಂದ್ರೆ ಅಂಥವಾಗ ಹತ್ತದಿಲ್ಲ ಇದು. ಮತ್ತೆ ಏನು ಎಲ್ಲ ಕೊಡಂಗಾರ ನೀನು ಇಡೀ ಸಂಪತ್ತೆಲ್ಲ ಕೊಟ್ಟು ಭಿಕ್ಷಾಟನೆ ಮಾಡು. ಏನು ಕೊಟ್ಟು ಬಾ ಭಿಕ್ಷಾ ಮಾಡು, ನಿನಗೆ ಆ ದೋಷನೂ ಬರುವುದಿಲ್ಲ. ಇವೆಲ್ಲ ಹಂಗೆ ಇರುದ, ಅದು ನನ್ನ ಹೆಸರಲ್ಲೇ ಇರುದ, ಇದು ನಿನ್ನ ಹೆಸರಲ್ಲೇ ಇರುದ. ಭಿಕ್ಷೆಗೆ ಹೊಕ್ಕಿ ಹೇಗ್ರಿ ಬಾ ಬಾ ಭಿಕ್ಷಕ್ಕೆ ಬಾ ನೀವು. ಎಲ್ಲ ಕೊಟ್ಟು ಬಾ ಇಲ್ಲಿ ಅಂದ್ರೆ ಹೇಳಿರ್ತಿರ್ತೈತಿ ಅಂತ ಬುದ್ಧ ಹೇಳ್ಯಾನ. ಒಬ್ಬ ಭಿಕ್ಷೆ ಅವಂಗ ಉಪದೇಶ ಕೇಳಕ್ಕೆ ಬಂದಾಗ ನೀನು ಶ್ರೀ ಎಲ್ಲ ನೀನು ಇದನ್ನೆಲ್ಲ ದಾನ ಮಾಡು ಅಂದ. ಅವಾಗ ಬಂದು ನಾನು ಕೇಳಿದೆ, ನಾನು ಹೇಳ್ತೀನಿ ನಾನು ಅವು ತ್ಯಾಗ ಮಾಡಿದಾಗ ಬರ್ತೈತಿ. ನಾವು ಹಂಗೆ ಇದನ್ನು ಇಟ್ಕೊಂಡು ಕಾರ ನಾವು ಹೇಳ್ರಿ ನಮಗೂ ಉಪದೇಶ ಅಂತಂದು ಪೂರ್ಣ ತ್ಯಾಗ ಬೇಕಾಗ್ತೈತಿ. ನನ್ನದನ್ನೋದು ಏನು ಉಳಿಬಾರ್ದು ಈ ಜಗತ್ತಿನಾಗ. ನಾನು ನನ್ನದು ಅನ್ನೋದು ಏನು ಉಳಿಬಾರ್ದು ನೋಡಿ, ಅದಕ್ಕೆ ತ್ಯಾಗ ಅಂತ ಅಂದಾಗ ಈ ಉಪದೇಶ ನಾಡ್ತೈತಿ ನಿನಗೆ. ಏನು ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕೋದನ್ನ ಇದು ಅಧ್ಯಾತ್ಮದ ವ್ಯವಸಾಯ. ಏನು ಮೂಲ ವಿದ್ಯೆ ಅಂದ್ರೆ ಇದು ಅಧ್ಯಾಸ. ದುಃಖ ನಿವಾರಣೆ ಆಗಿದೆ ಅಂದ್ರೆ ಅದಕ್ಕೆ ವಿದ್ಯಾ ಅಂತಾರೆ. ಏನು ಯಾವ ವಿದ್ಯಾ ಸಾ ವಿಮುಕ್ತೈ, ದುಃಖದಿಂದ ನಮ್ಮನ್ನು ಯಾವುದು ಬಿಡುಗಡೆ ಮಾಡ್ತೈತಿ ಅದಕ್ಕೆ ವಿದ್ಯೆ ಅಂತ ಕರೀತಾರೆ. ದುಃಖ ನಿವಾರಣೆ ಆಗಲಿಲ್ಲ ಅಂದರೆ ವಿದ್ಯಾನ ಅಲ್ಲ ಅದು. ನಮ್ಗೆ ನಿನ್ನ ಶಾಣೆತನ ಎದರ ದಶಿಂದ ಅದ ನೋಡು. ಸಂಕಟ ಕಳ್ಕೊಂಡಿರುವುದು ನಿನ್ನ ಶಾಣೆತನನೋ, ಸಂಕಟದಾಗ ಒದ್ದಾಡೋದು ನಿನ್ನ ಶಾಣೆತನ ನೋಡು. ಎಲ್ಲ ನಮ್ಮ ಶಾಣೆತನ ತಪ್ಪು ತಿಳುವಳಿಕೆ ಒಳಗದ. ಏನು ಆತ್ಮ ಯಾವುದು ಅನಾತ್ಮ ಯಾವುದು ಎಂಬುದನ್ನು ವಿಂಗಡಿಸಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಇದಕ್ಕೆ ವಿವೇಕ ಅಂತ. ನಾನು ಯಾರು, ನಾನು ಅಲ್ಲದ್ದು ಯಾವುದು ಅಂತ. ನಾನು ಏನದೇನು ಅದನ್ನು ಬಿಟ್ಟೇನೆ, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಅಲ್ಲದನ್ನು ನಾನು ನಂದು ಅಂತ ತಿಳ್ಕೊಂಡು ವ್ಯವಹಾರ ನಡೆಸೋದು. ಏನು ಅತದ್ ವಸ್ತುನಿ ತದ್ಭಾವಂ ಅಂತ. ತಾನಲ್ಲದನ್ನು ತಾನು ಅಂತ ತಿಳ್ಕೊಂಡ ಇದು ಅನ್ಯಥಾ ತಿಳುವಳಿಕೆ ಅಂತ. ಅಜ್ಞಾನದಿಂದ ಅನ್ಯಥಾ ತಿಳುವಳಿಕೆ ಗಟ್ಟಿಯಾಗಬೇಕು. ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಮೊದಲು ನಾವು ಕಳ್ಕೋಬೇಕಾಗೈತಿ. ಅವಾಗ ನಾನು ಯಾರಿದ್ದೇನೆ ಅನ್ನೋದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ನಮ್ಮ ಬಗ್ಗೆ ಇದ್ದ ಅಜ್ಞಾನ ಹೋತಂದ್ರೆ ನಾನು ಯಾರಿದ್ದೇನೆ ಅನ್ನೋದು ಪ್ರತಿಯೊಬ್ಬರಿಗೆ ಅದು ಅನುಭವಕ್ಕೆ ಬರ್ತೈತಿ. ಇಂದ್ರಿಯ ವಿಷಯಗಳಿಂದ ಉದಾಸೀನ ಆಗ ಕಲಿಬೇಕು ನೋಡ್ರಿ. ಏನು ಅದ್ರಾಗ ಆಸಕ್ತಿ ಇತ್ತಂದ್ರೆ ನಿನಗೆ ಇದು ಅನುಭವಕ್ಕೆ ಬರೋದೂ ಇಲ್ಲ, ಆನಂದದ ಅನುಭವ ಮಾಡ್ಕೊಳಕ್ಕೆ ಆಗೋದೂ ಇಲ್ಲ. ಅದ್ರಾಗ ಉದಾಸೀನ ಆಗ್ಬೇಕಾದ್ರೆ ದೋಷವನ್ನು ಕಾಣಬೇಕು. ವಿಷಯೇಂದ್ರ ಸಂಪರ್ಕ ಹೋಗೆಲ್ಲ ಇದು ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನುವಂಥ ದೋಷ ನಮಗೆ ಕಂಡಾಗ ಅದ್ರ ಬಗ್ಗೆ ಅನಾಸಕ್ತಿ ಬರ್ತೈತಿ, ವೈರಾಗ್ಯ ಬರ್ತೈತಿ. ಎದ್ರಾಗೂ ಆಸಕ್ತಿ ಉಳಿದಿಲ್ಲ. ಉದಾಸೀನ ಭಾವ ಬರ್ತೈತಿ ಎಲ್ಲದ್ರ ಬಗ್ಗೆ. ನೋಡೇನಪ್ಪ ಹಕ್ಕಿಗತಿ ಗೊತ್ತೈತಿ ಬಿಡಂತ. ಅವಾಗ ಉದಾಸೀನ ವೃತ್ತಿ ಯಾವ ತಾಳ್ತತಿ ಆ ವೃತ್ತಿಗೆ ಇದರ ಒಳಗೆ ಆಂತರಿಕ ಅಭ್ಯಾಸ ನಡಿತೈತಿ. ಏನು ಇನ್ನ ಅದ್ರಾಗೈತಿ ಆಸಕ್ತಿ ಇತ್ತಂದ್ರೆ ಈ ಲೋಕದ ಭೋಗಾದಿಗಳು ಪರಲೋಕದ ಭೋಗಾದಿಗಳಲ್ಲಿ ಇನ್ನೂ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತೋದಿಲ್ಲ ಅಂತ. ಎಲ್ಲ ದೋಷವನ್ನು ಕಂಡು ಅರಿದು ವಿಷಯದೊಳಗ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಭೋಗದೆರಕವಿಲ್ಲದುದೀಗ ಪರಮ ವೈರಾಗ್ಯ ಅಂತ. ಇಚ್ಛಾ ಎದರದು ಇಚ್ಛಾ ಕೇಳಬೇಡ ಅಂತಿದ್ರು ಅಜ್ಜ. ಏನು ಹಂಗೆ ಆದಾಗ ಇದರ ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ ನಮಗೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಭೋಗದ ಲಾಸ ಇತ್ತಂದ್ರೆ ಅಂತಃಕರಣ ಮಲಿನ ಆಗಿರ್ತೈತಿ. ಆ ಮಲಿನ ಅಂತಃಕರಣಕ್ಕೆ ಇದು ಅನುಭವಕ್ಕೆ ಬರುವುದೂ ಇಲ್ಲ. ಅದಕ್ಕೆ ಹೃದಯದ ಭೋಗೇಚ್ಛೆ ತೊರೆಯದೆ ಎಂದರೆ ಎಳ್ಳಷ್ಟು ಉಳಿಬಾರದು. ಹೃದಯಗತವಾದಂತಹ ಭೋಗಲಾಲಸ ಉಣಬೇಕು, ಉಡಬೇಕು, ನೋಡಬೇಕು, ಮೂಸಿ ನೋಡಬೇಕು, ಮುಟ್ಟಬೇಕು,
ಈ ಭೋಗ ಲಾಲಸ ಏನದು ಒಂದೇ ಇಂದ್ರಿಯ ಅಲ್ಲ, 5 ಇಂದ್ರಿಯದ ವಾಸನೆ. ನೀವು ಒಂದು ಬಿಟ್ಟರೆ ಉಳ್ಕಿದ್ದು ಬಿಟ್ಟಿಯ. ಅದು ಒಂದ ಕನಿಷ್ಠ, ಉಳ್ಕಿದ್ವೆಲ್ಲ ಶ್ರೇಷ್ಠ. ನಾವು 4 ಅಧಿಕ 1 ಅಧಮವೇ ಅಂತ ಹರಿಶ್ಚಂದ್ರ ಕಾವ್ಯದೊಳಗೆ ಬರ್ತದ. ಹೊಲಿತೆಯರು ಕೇಳ್ತಾರ, ನೃತ್ಯಗಾರ್ತಿಯರು, ನಮ್ಮ ರೂಪ ನೋಡಿದೆ, ನಾವು ಹೊಡ್ಕೊಂಡ ಶೇಂಟ ವಾಸನೆಯನ್ನು ಕೊಡುದಿ ನೋಡಿದಿ, ಸೇವನ ಮಾಡಿದಿ ಹೇಗ್ರಿ, ನಮ್ಮ ಧ್ವನಿ ಕೇಳಿದಿ ಹೇಗ್ರಿ, ಸ್ಪರ್ಶಕ್ಕೆ ಯಾಕೆ ಒಲ್ಲೆಂತಿ ಅಂತ. ಇವು 4 ಅಧಿಕ 1 ಅಧಮವೇ ಪ್ರಶ್ನೆ ಮಾಡ್ಯಾರ. ಹರಿಶ್ಚಂದ್ರ ಕಾವ್ಯದೊಳಗೆ ಬರ್ತದ. ಒಂದ ಎಲ್ಲ ಅನರ್ಥಕನಗ ಅನರ್ಥ. ನಾವು ಒಂದಿದ್ರೆ ತೀರ್ತಿ, ಒಂದೊಂದಕ್ಕೆ ಒಂದೊಂದು ಜನ್ಮ ಹಾಳು ಮಾಡ್ಕೊಂಡವು. ಹೌದಿಲ್ಲ? ಹಳಿ, ಮೀನು, ಗಜ, ಪತಂಗ ಅಳಿವ ಒಂದೊಂದು ಇದಕ್ಕೆ ನೀ ಎಲ್ಲ ಇದಕ್ಕೆ ಸುಳಿವಿಗೆ ಸಿಕ್ಕ ಮ್ಯಾಗ ಘಾಸಿ ಆಗಲಿ ಅಂತ ಉಳಿವೆ ನೀನು. ರೂಪ ನೋಡಿದ ಕೂಲೆ ಬಾಯಿ ತೆಗಿತಿ, ಗಾಯನ ತೆಗೆದ ಕೂಲೆ ಮಬ್ಬಿಗೆ ಬೀಳ್ತಿ, ಗಾಯನಕ್ಕೆ ಬೀಳ್ತಿ, ರೂಪಕ್ಕೆ ಬೀಳ್ತಿ, ವಾಸನೆಗೆ ಬೀಳ್ತಿ, ಸ್ಪರ್ಶಕ್ಕೆ ಬೀಳ್ತಿ. ಅಲ್ಲೋ ಹೆಂಗ ಪಾರಾಕಿನಿ ಇದ್ರಾಗ? ಅದಕ್ಕೆ ಅದರ ಬಗ್ಗೆ ಎಳ್ಳಷ್ಟು ನಿನಗೆ ಸುಖ ಬುದ್ಧಿಗೆ ಉಳಿಬಾರ್ದು. ಅದರಲ್ಲಿ ದೋಷವನ್ನು ಕಂಡಂತಹ ಧೀರ ವೃತ್ತಿಗೆ ಮಾತ್ರ ಇದು ಅಂತರ್ಮುಖ ವೃತ್ತಿಯೊಳಗೆ ಇದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ. ಇದೆಲ್ಲ ಬಹಿರ್ಮುಖ ವೃತ್ತಿಗೆ ಕೆಲಸ ಇದೆ. ಹೊರಗ ಸುಖ ಸಿಗ್ತೈತಿ, ಇಂದ್ರಿಯಗಳು ಮಜಾ ಮಾಡ್ಬೇಕನ್ನೋ ಅವ್ನಿಗೆ ಹತ್ತುವುದಿಲ್ಲ ಇದಂತ. ಮುಂಜಾನೆ ಸಂಜೆ ಮಟ್ಟ ಬರೀ ಅದೇ ಹೆಸರಿನಾಗೆ ಇರೋ ಇದೇ ಜೀವ. ಅದರಲ್ಲಿ ದೋಷವನ್ನು ಕಂಡ ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಭೋಗ ದೆರಕವಿಲ್ಲದುದೀಗ ಪರಮ ವೈರಾಗ್ಯ ಅಂತ. ಅಂಥ ವೃತ್ತಿ, ಧೀರ ವೃತ್ತಿ ನಮಗೆ ಬರಬೇಕಲ್ಲ. ವೈರಾಗ್ಯ ವೃತ್ತಿ ದೃಢ ಆಗ್ಬೇಕು. ಆ ವಿವೇಕವಂತರ ಸಂಘದಿಂದ ಇದು ಸಾಧ್ಯ ಇದೆ ನೋಡ್ರಿ. ಅದಕ್ಕೆ ಇಂದ್ರಿಯ ವಿಷಯಾದಿಗಳಲ್ಲಿ ಉದಾಸೀನ ಆಗುವುದನ್ನು ವೈರಾಗ್ಯ. ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ ಇವ ಸಾಧನ ಚತುಷ್ಟಯಗಳು. ಅವನ ಇದಕ್ಕೆ ಅಧಿಕಾರಿ. ಸಾಧನ ಚತುಷ್ಟಯವನ್ನು ಯಾವ ಪಡ್ಕೊಂಡಿರ್ತಾನ ಅವ ಬ್ರಹ್ಮ ವಿದ್ಯೆಗೆ ಅಧಿಕಾರಿ. ಇದ್ರಾಗ ಯಾವರ ಒಂದರ ಅದವನ್ನು ನೋಡ್ಕೊಂಡು ಒಂದು ಇಂದ್ರಿಯ ಚಟ ಬಿಡು ಕಿಮ್ಮತ್ತಿಲ್ಲ ಹೇಗ್ರಿ. ನಾನು ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಏನ್ ಮಾಡ್ಬೇಕು? ಒಂದೇ ಇದನ್ನ ಬಿಡು ಕೇಳಿ ಚಟ ಬಿಡು ಕೆಮ್ಮತ್ತಿಲ್ಲ ನಿನಗೆ. ಚಿತ್ತಮೇಕಂ ನ ಶಕ್ನೋತಿ ಚೇ ಸ್ವಾತಂತ್ರ್ಯ ವರ್ಜಿತ ಜ್ಞಾನವಾರ್ಥ ವಧೋನ್ಮೂಢ ಸಕಂ ಲೋಕೇನ ಲಜ್ಜತೆ ಅಂತ ವಶಿಷ್ಠರು ಹೇಳಿದ್ದದ. ಒಂದು ಚಟ ಬಿಡು ಕೆಮ್ಮತ್ತಿಲ್ಲ ನಿನಗೆ, ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ, ದೊಡ್ಡ ದೊಡ್ಡ ಜ್ಞಾನದ ಮಾತು ಮಾತಾಡಕತ್ತಿಯಲ್ಲೋ ನೀನು. ನಾಚಿಕೆ ಬರುದಿಲ್ಲ ನನಗೆ. ಮಾತಾರ ಎಂತೆಂಥವು ಮಾತಾಡ್ತೀಯಲ್ಲೋ. ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು ಹೇಗ್ರಿ. ಸಿಗ್ಲಿಕ್ಕೆ ಬಿಟ್ಟಿದ್ದಿ, ಅನುಕೂಲ ಆಗಿಲ್ಲ ಅಂತ ಬಿಟ್ಟಿದ್ದಿ. ಎಲ್ಲ ಅನುಕೂಲ ಇದ್ದು, ಭೋಗಿಸೋ ಸಾಮರ್ಥ್ಯ ಇದ್ದು, ಭೋಗಿಸೋ ಶಕ್ತಿ ಇದ್ದು ಅದರಾಗ ಮನಸ್ಸು ಹಾಕಬಾರ್ದು. ಅದು ನಿಜವಾದ ಸನ್ಯಾಸ, ಅದು ವೈರಾಗ್ಯ, ಅದು ತ್ಯಾಗ ಅಂತ. ಅಂಥ ವೃತ್ತಿ ತಯಾರಾಗಬೇಕಲ್ಲ ನಮ್ಗೆ. ಇದ್ದು ಅದರಾಗಿನ ಆಸಕ್ತಿ ಇಲ್ಲದಕ್ಕವಲ್ಲ ಸರ್ವಜ್ಞ ಆಗಬಾರ್ದು. ಯಾಕ್ರಿ? ಅದ್ರಾಗ ಏನೈತಿ ಬಿಡಂತ, ಅದಿಲ್ಲ ಹುಳಿ ಐತಿ ಬಿಡಂತ ನರಿ ನಿಲುಕ್ಲಿಕ್ಕೆ, ದ್ರಾಕ್ಷಿ ಒಂದ್ಸಲ ಜಿಗದ್ ನಿಲುಕ್ಲಿಕ್ಕೆ ಅದ್ರಾಗ ಏನೈತಿ ಬಿಡು, ಹುಳಿ ಐತಿ ಅದು. ಹಂಗಲ್ಲ, ಎಲ್ಲ ಇದ್ದು ಅದನ್ನು ಸಾಕಮಾರ್ತಿ ಇದ್ದು ಎಲ್ಲ ಭೋಗ ವಸ್ತುಗಳು ಒಳದು ಬಂದರು ಅದ್ರಾಗ ಮನಸ್ಸು ಹಾಕಬಾರ್ದು. ಅಂದ್ರೆ ಅದು ನಿಜವಾದ ವೈರಾಗ್ಯ. ಎದಿ ಮ್ಯಾಗ ಬಿದ್ದು ಹೊಳ್ಯಾಡಿದ್ರು ಮನಸ್ಸು ಚಂಚಲ ಆಗಬಾರ್ದು, ವಿಕಾರ ಆಗಬಾರ್ದು ನಿನಗೆ. ಅಂಥ ಒಂದು ವೈರಾಗ್ಯ ಬರ್ತೈತೆ ನಮ್ಗೆ. ಜನಕ ಮಹಾರಾಜನಿಗೆ ಅಂತಃಪುರದ ಸ್ತ್ರೀಯರು ಮಲಿಲೆ ಮೈ ಒತ್ತಿದ್ರು ಅಂತ, ಆದರೂ ಅದ್ರ ಕಡೆ ವಿಕಾರ ಹಾಕಿದ್ದಿಲ್ಲ ಅವನ ಮನಸ್ಸು.
ಸಮಾಧಿ ಹತ್ತಿತ್ತು ನಾವು ಆಕೈತೆ ನಮ್ಗೆ. ಅಂತ ಬರಬೇಕಲ್ಲ ನಾವು. ವರಿಗೆ ಹೆಚ್ಚಿರ ಒಬ್ಬರು ನಿಲ್ಲೋದಿಲ್ಲ. ಯಾಕೆ ವರಿಗೆ ಹೆಚ್ಚಿರ ಒಬ್ಬರು ನಿಲ್ಲ ಅಂತ ಪ್ರಸಂಗ ಬಂದಾಗ ವಿಕಾರ ಆಗದಂಗೆ ಇರಕೈತಿ. ಏನ್ ವಿಕಾರಹಿತೋ ಸತಿ ವಿಕ್ರಿಯಂತೆ ಯಶಾಂ ನ ಚೇತಾಂಸಿ ತೈವ ಧೀರಃ ಅಂತ. ಇಂಥ ವಿಕಾರ ಹೊಂದುವಂತಹ ಸಂದರ್ಭದೊಳಗೆ ನಿನ್ನ ಮನಸ್ಸು ವಿಕಾರ ಆಗಬಾರ್ದು. ಪಂಚಪಕ್ವಾನ್ನದ ಊಟ ಮಾಡಲಿಕ್ಕೆ ಶೃಂಗಾರವಾದಂಥ ಹುಡುಗಿಯರನ್ನ ಹಚ್ಚಬೇಕು. ಬಾಳೆ ಎಲೆ ಲಂಕ ಹಾಕೊಂಡು ಊಟಕ್ಕೆ ಕೊಂಡಿರ್ಬೇಕು. ಬಾಳೆ ಎಲೆ ಸೀಳಬಾರ್ದು ಆಕೈತೆ. ಯಾಕ್ರಿ ಅಂದಾಗ ನಿನಗೆ ವರಿಗೆ ಹೆಚ್ಚಿದಾಗ ಇದು ಬಂಗಾರ. ಯಾಕ್ರಿ ವರಿಗೆ ಹೆಚ್ಚದ ಹೊರತು ಇದಕ್ಕೆ ಹೊಳಪು ಬರುದಿಲ್ಲ. ಯಾಕ್ರಿ ಬಂಗಾರದ ವರಿಗಲ್ನ್ಯಾಗ ಇದಾದಾಗ ಅದಕ್ಕೆ ಹೊಳಪು ಬರುದು. ವರಿಗೆ ಹೆಚ್ಚಿದಾಗ ಕಂಬೆಚ್ಚಿನ್ಯಾಗ ತಂತಿ ಆಗ್ಬೇಕಾರ. ಯಾಕ್ರಿ ಅದ್ರಾಗ ಹಾದು ಬರಬೇಕು ನೀವು. ಅಂತ ಪ್ರಸಂಗ ಬಂದಾಗ ಗೊತ್ತಾಕೈತಿ ಇದಕ್ಕೇನು ಹಸಿಯದ ಐತಿ. ಏನು ಇದನ್ನ ಮಾಡಿಲ್ಲ, ವರಿಗೆ ಹೆಚ್ಚಿಲ್ಲ, ಇದನ್ನು ಬೆಂದೇ ಇಲ್ಲ ಅಲ್ಲ, ಏನು ಮಾಡೋದು. ನಾ ಹಂಗೆ ಕೇಳಿದ ಕ್ಷಣ ನಾನು ಶಾಸ್ತ್ರ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಆಕೈತಿ. ಭಾಳ ಕಠಿಣ ಅದು. ಅಂದಲ್ಲೇ ಬಾಕಿ ಉಳಿದಿದ್ರಾಗ ಸಾನಿಗೆ ಹಾಕಿರ ಒಬ್ಬರು ಉಳಿದಿಲ್ಲ ಇದ್ರಾಗ ಅಂದ್ರೆ ಅವ್ರು ಸಾನಿಗೆ ಹಾಕಿರ ಒಂದು ಉಳಿದಿಲ್ಲ ಇದ್ರಾಗ. ಬೇಕಾದಂಗೆ ನಾ ಹೇಳ್ತೇನೆ ನೀ ಹೇಳ್ತೇನೆ ನಾವು ಯಾವ ಸಾಧು ಅಂತಿದ್ರು. ನಾನು ಸಾಧು ನೀನು ಸಾಧು ಅನ್ನೋ ಯಾವ್ದನು ಒಬ್ಬನು ವರಿ ಸಾನಿಗೆ ಹಾಕಿರೋ ಒಂದು ಉಳಿದಿಲ್ಲ ಅಂತ. ಎಲ್ಲ ಪಸಿಗೆ ಬೀಳ್ತಾವ. ಪಸಿಗೆ ಬೀಳಿದ್ದವ್ರು ಯಾರ್ದಾರ? ವಿಷಯಾದಿಗಳಿಗೆ ಪಸಿಗೆ ಬೀಳಿದ್ದವ್ರು ಯಾರು? ಯಾವ ಸಾಧು ಸನ್ಯಾಸಿಗಳಿದ್ದಾರೆ? ಜೋಳು ಜೊಟ್ಟು ಒಂದು ಹಾರ ಬೇಕು, ಗಟ್ಟಿ ಬೀಜ ಒಂದು ಉಳಿಯಬೇಕು ಅಂತ. ಇದು ವ್ಯಾಮೋಹಕ್ಕೆ ಬಿದ್ದಿಂದ ಎಲ್ಲಿ ಉಳಿತೀನಿ? ಭಾಳ ಕಠಿಣ ಅದು. ಅಷ್ಟೇ ಮ್ಯಾಗಿನ ಕುರ್ತಕ್ಕೆ ಅಷ್ಟೇ. ಯಾಕ್ರಿ ಕೇಳಕ್ಕ ಅಷ್ಟೆ. ವಚನದೊಳಗೆ ಎಲ್ಲ ಶುಚಿವೀರ ಸಾಧುಗಳು ಹೌದಿಲ್ಲ. ಕೇಳಾಕ ಮಾತು ಶ್ರಾವಣ ಮಾಸದಾಗಂತ ಜಿಗಜಿಗದ ಹೇಳ್ತಿರ್ತಾನ. ಯಾಕ್ರಿ ಮಂದಿ ಕುಡಿದಂಗುಳೆ ಹಂಗ ಮುಂದುವರಿತಾನ. ಹೊತ್ತು ಗೊತ್ತಿಲ್ಲ ಏನಿಲ್ಲ, ಮಂದಿ ಕುಡಿದಂಗೆ ಹೇಳಕ್ ಚಲೋ ಮಾಡ್ತಾನ. ಹಂಗೆ ಹೌದು ಅನಿಸ್ಕೋಬೇಕಲ್ಲ, ಹೌದಿಲ್ಲ. ಅದೊಂದು ಲೋಕವಾಸನ. ಜನರ ಕಡೆಯಿಂದ ಹೌದು ಅನಿಸ್ಕೋಬೇಕು. ಶಾಸ್ತ್ರವಾಸನ, ಲೋಕವಾಸನ, ದೇಹವಾಸನ, ವಾಸನಾತ್ರಯಗಳು ಇವನ್ ಜನ್ಮ ಅಂತ ನಿನ್ನ ತಿರ್ಗಾಕಿಸ್ತಾವ. ಜಗತ್ತೆಲ್ಲ ಮಚ್ಚಲಿ ಹೊಡಿವಲ್ರು ಹೋಗಂದು ಬೇಕಾಗಿಲ್ಲ. ನಾವು ಜನರು ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಒಯ್ಯವರೇ. ಜನರ ಕಡೆಯಿಂದ ಹೌದು ಅನಿಸ್ಕೊಂಡು ಪಡಿ ಜಗತ್ತನ ನೀನು ಸುರನರ ವಂದ್ಯತೆಲಿಂದ ಹೋದೇನು. ದೇವಾನು ದೇವತೆಗಳು ಬಂದಪ್ಪ ನಿನಗೆ ನಮಸ್ಕಾರ ಮಾಡ್ತಾನೆ. ಅದರಿಂದ ನಿನಗೆ ಜ್ಞಾನ ಆಕೈತೇನು? ಬೇಡ, ಅದು ಬೇಡ, ಬೇಕಾಗಿಲ್ಲ. ಹೌದು, ಬೇಕಾಗಿಲ್ಲ. ನಮ್ಗೆ ಜಗತ್ತಿನ ಯಾವ ಮಾನ ಮರ್ಯಾದೆ ಅಪೇಕ್ಷೆ ಇಟ್ಕೊಂಡು ಕೊಂಡ್ರ ಕೂಡ ಎಂದೂ ಜ್ಞಾನ ಆಗೋದಿಲ್ಲ. ಏನು ಉಪರತಿ ಅಂದ್ರೆ ಸಂಪೂರ್ಣ ತೃಪ್ತಿ ಸ್ಥಿತಿ. ಅದು ಇದು ವಿವೇಕ ವೈರಾಗ್ಯದಿಂದ ಮಾತ್ರ ಸಾಧ್ಯ ಐತೆ ನೋಡಿ. ತಿತಿಕ್ಷೆ ಅಂದ್ರೆ ಸಹನ ಶಕ್ತಿ. ಇದು ಜೀವನದ ಎಲ್ಲ ಅವಸ್ಥೆಗಳಿಗೆ ಧೈರ್ಯವನ್ನು ಕೊಡ್ತದೆ. ಚಳಿ, ಬಿಸಿಲು, ಮಳೆ, ಗಾಳಿ ಇವನ್ನೆಲ್ಲ ತಡ್ಕೊಳ್ಳೋದು, ಮಾನ ಅಪಮಾನಗಳ ಸ್ಥಿತಿ, ನಿಂದೆ, ಇವನ್ನೆಲ್ಲ ಸಹನ ಮಾಡ್ಬೋದು ಸಮಾಧಾನದಿಂದ. ಇವರು ಭಾಳ ಕಠಿಣ. ಯಾರ ಏನಾರ ಒಂದು ಕಾಸು ಗಿಡ ಏನಾರ ಅನ್ಕೂಲ ತಡೆಯಲಿಕ್ಕೆ ನನಗೆ ಹಿಂಗೆ ಅಂದ ನಾವು ಅದಿಲ್ಲ, ಅದನ್ನ ಹಚ್ಕೊಂಡು ಕುಂತು ಬಿಡ್ತೈತಿ. ಎಲ್ಲರೂ ಹೊಗಳಿದ್ರಪ್ಪ, ಇವೊಬ್ಬ ನನಗೆ ಹಿಂಗೆ ಅಂದ ನೋಡು, ಹಿಂಗೆ ಅಂದ್ರಲ್ಲ ನಮ್ಗೆ ಮನ್ಸಿಗೆ ಹಚ್ಕೋತಾನ್ರಿ. ಭಾಳ ಗುರುಗಳಿಗೆ ಒಂದು ಪತ್ರ ಬರ್ತಿದ್ರು, ಸಾಳಂಕಿ ಗುರುಗಳಿಗೆ. ಇಲ್ಲೇ ಇದ್ದವ್ರನ್ನ ಇದ ಮೇಳನ
ನಿಮಗಿನ್ನು ರಾಜ್ಯ ಪ್ರಶಸ್ತಿ ಸಿಕ್ಕತಿ, ಇನ್ನು ರಾಷ್ಟ್ರ ಪ್ರಶಸ್ತಿ ಕೊಡ್ಬೇಕಿಂತ ಅದು ಗಣಕಾರ್ಯ ಮಾಡಿರಿ ನೀವು. ಒಬ್ಬ ಟೀಚರ್ಗೆ ಪಾಪ ಅವರು ಇಲ್ಲಿ ಹೋಗೋದು ಬರೋದು ತೊಂದರೆ ಆಕೈತ್ರಿ ನಮ್ಗೆ. ಮ್ಯಾಗ ಸಾಹೇಬರಿಗೆ ಹೇಳಿ ಒಂದಿಷ್ಟು ಸಲ ನಮ್ಗೆ ಅಲ್ಲೇ ಸಮೀಪದಾಗ ಇದನ್ನು ಮಾಡಿಸ್ರಿ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿಸಿದ್ರು. ಆ ಪ್ರಕಾರ ಹೇಳಿದ್ ಮಾಡಿಸಿದ್ರಿ ಇವರು. ಸಾಳಂಕಿ ಗುರುಗಳು ಹೇಳಿದ್ದಕ್ಕೆ ಅವರು ಆಗ್ಲಿಟ್ಟು ಬರೀ ಮಾಡಿದ್ರು. ಒಬ್ಬರನ್ನ ಟೀಚರ್ನ ಯಾಕ್ರಿ ಇಲ್ಲಿ ಇದನ್ನು ಮಾಡಿ ನೀವು ಹುಡುಗರನ್ನೆಲ್ಲ ಜೀವನ ಭವಿಷ್ಯ ಹಾಳು ಮಾಡಿದ್ರಿ ನೀವು ಅಂತ ಪತ್ರ ಬರ್ತಿದ್ರು. ದೊಡ್ಡ ಗಣಂದಾರಿ ಕೆಲಸ ಮಾಡಿ ನಿನಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ಬೇಕಿದಕ್ಕಂತ ಬರ್ದಿದ್ರು ಅವರು. ಅದನ್ನು ಯಾವ ಮುಂದೆ ತೋರಿಸಿದ್ದಿಲ್ಲ ಅವ್ರು. ಮನುಷ್ಯನಾಗಿ ಇಟ್ಕೊಂಡು ಕುಂತಿದ್ರು. ಒಂದಿನ ಬಾಯಿಲ್ಲ ಅಂದರು, ಇದನ್ನ ಯಾರು ಬರ್ದಾರ ನೋಡಪ್ಪ ಇದನ್ನು, ಅದ್ರ ಬಗ್ಗೆ ಯಾಕೆ ತೆರಿ ಕೆಡಿಸ್ಕೊಂಡಿರಿ ನೀವು, ಅದನ್ನೆಲ್ಲ ಇಂಥ ನೋಡಿ ಕಾರ್ಯ ಅದನ್ನ ಹಳಹಳಿ ಇಟ್ಕೊಂಡು ಕುಂತ್ಬಿಟ್ಟಾರ ಸ್ವಲ್ಪ ಆ ಮನುಷ್ಯಗೆ. ಹಿಂದಗಡೆ ಬರ್ದಾವ್ ಹೇಳಿದ್ ನನಗೆ, ಅದನ್ನ ಗುರುಗಳು ಏನಾರು ಹೇಳಿರಿ ಅಲ್ಲ, ತುಡುಗ ಮೇಳ ತಾನ ಹೊರಬಿತ್ತದ, ತಾನ ಬಂದ ಹಿಂಗ ಬರ್ದವನ್ನ ಕೇಳಿದ. ಇವರ ಸಾರಿ ಶಿಕ್ಷಕರ ಅವರು ಎಲ್ಲ ಐತೇನ, ಗಂಟಿ ಮಾಸ್ತರ ಈರಾನ ಹಿಂಗ್ ಮಾಡಿದ್ದೆವು ಗುರುಗಳು ಏನಾರು ಹೇಳಿರಿ. ನಾನು ಅರಿಯದ್ರಂಗ ಏನು ಗೊತ್ತಿಲ್ಲ ಬಿಟ್ರಿ ನನಗೆ. ಏನು ಕೆಲಸ ಅವ್ರಿಗೆ ಹೇಳೋದು, ಹೌದಿಲ್ಲ? ಇಂಥವೆಲ್ಲ ಮನಸ್ಸಿಗೆ ಹಚ್ಕೊಂಡು ಕುಂತು ಬಿಡೋದು. ಏನು ಇಲ್ಲ, ಅವ್ರಿಗೇನು ಹೇಳಿಲ್ಲ, ಅವು ಸಾಬರಿ ತೆಗಿಲಿಲ್ಲ ಒಳ್ಳೆ ಅವ್ರ ಅಷ್ಟೇ. ಏನು ಅದನ್ನ ಹರಿದು ಹೋಗೋದು ಬಿಟ್ಟು ಹಿಂದಗಡೆ ಹಂಗ ಯಾರ ಏನಾರ ಅಂದ್ರ ಅವ್ರು ಹಂಗಂತಾರ ನಿನಗೆ ಹಿಂಗಂತಾರ ತಡೆಯಲ್ಗೆ ಹಚ್ಕೋತತಿ. ಅದನ್ನ ಯಾಕ್ರಿ ಹೊಗಳಿದ್ರೆ ಉಬ್ತತಿ, ತೆಗಳಿದ್ರೆ ಕುಗ್ತತಿ. ಅದಕ್ಕೆ ಅದ್ರ ಬಗ್ಗೆ ಅಂದೂ ನೀನು ಹಚ್ಕೊಳಕ್ ಹೋಗ್ಬೇಡಿ. ಅದ್ರ ಬಗ್ಗೆನು ಜಗತ್ತೆಲ್ಲ ಮಚ್ಚಲಿ ಹೊಡಿಗೊಳ್ರಿ ಹೋಗ ಏನ್ ಅಂತಾರ. ಅಂದ್ರೆ ಏನು ಶಾಂತ ಹರಿತಿ ಹೋಗಂದ್ರೆ ನಿರಂಜನ ಅಪ್ಪುಗಳ ಏನ ನಿರಂಜನ ಅಪ್ಪುಗಳಿಗೆ ಆಶಾ ಭಾಳ ಐತಿ. ಅವರು ರೊಕ್ಕ ಕೇಳ್ತಾರು, ಅಣ್ಣ ಹಾಕ್ತಾರೆ ಅಂತ ಉಕ್ಲಿ ಪಕ್ಕೀರಪ್ಪ ಒಂದು ಅಂದ್ಬಿಟ್ಟು. ಈ ಕಂಠಿ ಸಾಹೇಬರು ಹಿಂಗಣ್ಣ ಆತಾರಿ ಶಾಂತ ಹರಿತಿ ಹೋಗಂದ್ರೆ ನಿರಂಜನ ಅಪ್ಪುಗಳು ಹೊಕ್ಕೊಳ್ಳಿ ಹೋಗಂದ್ರೆ ಏನಾಗೈತಿ ಕಾಕಾಯ ಅಂತ ಇಕ್ಕು ಬಿಚ್ಚಿಮು ಅಂತ ತಗೊಂಡು ಏನು ಮಾಡ್ಬೇಕು? ಅವ್ರಂದ್ರೆ ಹಂಗಕ್ಕೆ ಎಂದೂ ಇಚ್ಛಾ ಇಟ್ಕೊಂಡು ಕುಂಡ್ರಕೋಡು. ಜನರಿಂದ ಮಾನ ಮರ್ಯಾದೆ ಆಶೆಯನ್ನು ಎಂದೂ ಇಟ್ಕೊಂಡು ಕುಂಡ್ರಕೋಡು. ವಿಷಯಾವಲಂಬಿ ಜಗತ್ತಿದು. ಅನುಕೂಲ ಆದ್ರೆ ಒಳ್ಳೆ ಹೊಗಳ್ತಾರ, ಪ್ರತಿಕೂಲ ಆದ ಕೂಡಲೇ ತೆಗಳಾಕ ಚಾಲು ಮಾಡ್ತಾರೆ. ಜಗತ್ತ ಇದೈತಿ. ನಮ್ಮ ಮನುಷ್ಯ ಭಾಳ ಚಲೋಪ್ಪ, ಅವ್ನು ನಿನಗೆ ಅನುಕೂಲ ಆದ್ರೆ ಅಂತ ಮನುಷ್ಯ, ದೇವ್ರಂತ ಮನುಷ್ಯಪ್ಪ ಅವನು. ನಿನಗೆ ಪ್ರತಿಕೂಲ ಆದರೆ ಅವನದೇನು ಹಚ್ಚಿದ್ರು ಗೊತ್ತೈತಿ ನನಗೆ, ಅದ್ರದ್ದೇನು ಹೇಳ್ತಿ ಗೊತ್ತಿಲ್ಲ. ಅವನಂಗ ಇರ್ಬೇಕವ, ಅವನಂತ ಭಾಷೆರ್ ಬರಬ್ಬರಿ ಇರ್ತಾನ ಹೋದಿಲ್ಲ. ಒಂದು ಸ್ವಲ್ಪ ಯಾಕ್ರಿ ಇದಾತಂದ್ರೆ ಬಂತು ನೋಡೋದು. ತೆಗಳಕ್ಕೆ ಚಾಲು ನಾನು ಹಿಂಗೆ ಮಾಡ್ತಾರೆ, ನನಗೆ ಹಿಂಗೆ ಮಾಡೋದಾರ ಹೌದಿಲ್ಲ. ಇಲ್ಲ ಸಲ್ಲದ ಆರೋಪ ಮಾಡಕ್ಕೆ ಚಾಲು ಮಾಡ್ತಾರೆ, ಹೌದಿಲ್ಲ. ಬೇಕಾಗಿತ್ತಂದ್ರೆ ಒಳ್ಳೆ ಹೊಗಳ್ತಾರೆ. ಜಗತ್ತಿನ ಹಂಗೈತೆ. ಅದಕ್ಕೆ ಎಂದೂ ಆಶೆಯನ್ನು ಇಟ್ಕೊಳಕ್ಕೆ ಹೋಗ. ಜಗತ್ತಿನ ಜನರ ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಒಯ್ವರೇ. ಜನ ಮೆಚ್ಚಿ ನಡ್ಕೊಂಡರೆ ಏನುಂಟು ಲೋಕದಿ, ಮನಕ್ಕಂಜಿ ನಡೆಯುವುದೇ ಚಂದ. ಮನಕ್ಕಂಜಿ ನಡೆಯದೆ ಜನಕ್ಕಂಜಿ ನಡೆದರೆ ಮನದಾನ ಗುರುಸಿದ್ದ ಮರೆಯಾದನಲ್ಲ. ಇದ್ದ ಸಮಾಧಾನ ಕೆಡಿಸ್ಕೋತೀನಿ. ಜಗತ್ತು ಅವ್ರು ಹಂಗಂತಾರೆ ಹಿಂಗಂತ ಅದನ್ನು ತೊಗೊಂಡು ಏನು ಮಾಡೋದು? ಅದಕ್ಕೆ ಸ್ವಲ್ಪವೂ ಗಮನ ಕೊಡೋದಿಲ್ಲ. ಏನು ಪೂರ್ಣ ರೂಪದಿಂದ ಜಗತ್ತಿನೊಳಗೆ ಹೊಗಳಿಸ್ಕೊಂಡವ್ರು ಯಾರ್ದಾರ? ಒಬ್ಬವ್ರು ತೆಗಳವ್ರು ಇದ್ದೇ ಇರ್ತಾರೆ. ಎಲ್ಲರ ಕಡೆಯಿಂದ ಹೊಗಳಿಸ್ಕೊಳಕ್ಕಾಕೈತೇನ್ರಿ? ಯಾರೋ ಒಬ್ರು ಇದ್ದೇ ಇರ್ತಾರೆ. ಏನು ಮಾಡ್ತೀವಿ ಗೊತ್ತಿಲ್ಲ ನಿನ್ಗೆ ಅವನು, ಹೌದಿಲ್ಲ. ಅದೇನಾಗಬೇಕಾಗೈತೆ ನಮ್ಗೆ, ಅದನ್ನು ಅವಲಂಬಿಸ್ಕೊಂಡಿಲ್ಲ ನಮಗೆ. ಏನು ಅದಕ್ಕೆ ಎಂದೂ ಅದರ ಆಶೆಯನ್ನು ಇಟ್ಕೊಂಡು, ಜಗತ್ತಿನ ಮಾನ ಮರ್ಯಾದೆ ಆಶೆಯನ್ನು ಇಟ್ಕೊಂಡು ಕುಂಡ್ರಕ್ಕೆ ಹೋಗ್ಬೇಡ. ಮಹಾತ್ಮರಾದವರೆಲ್ಲ ಅದರ ಅಪೇಕ್ಷೆಯನ್ನು ತೆಗೆದು ಹೋಗೋದು, ಲೋಕವಾಸನೆಗಳನ್ನು ನಾಶ ಮಾಡಿಕೊಂಡ್ರು.
ಶ್ರದ್ಧಾ ಅಂದ್ರೆ ಸತ್ಯದಲ್ಲಿ ಶ್ರುತಿ ಗುರುಗಳಲ್ಲಿ ನಂಬಿಕೆ, ಅಚಲವಾದಂತಹ ನಂಬಿಕೆ ಬೇಕು. ಅಂದಾಗ ಅವಾಗ ಜ್ಞಾನ ಆಗ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನ. ನಂಬಿಕೆ ಇದ್ರೆ ಆಗ್ತೈತಿ. ನಂಬಿಕೆ ಇರಲಿಲ್ಲ ಅಂದ್ರೆ ಕೆಲಸ ಆಗೋದು ಏನು. ಸಮಾಧಾನ ಅಂದ್ರೆ ಮನಸ್ಸಿನ ಸಮತೋಲನ ಸ್ಥಿತಿ. ಎಂಥ ಪ್ರಸಂಗದಾಗ ಬಂದರೂ ಸುಧಾ ಮನಸ್ಸು ನಿನ್ನ ಸಮತೋಲನನ್ನು ಹಿಗ್ಗು ಕುಗ್ಗುಗಳನ್ನು ಹೊಂದದಂಗೆ ಸಮಸ್ಥಿತಿ ಒಳಗಿರುವುದು ಏನು. ಬೇಕಾದಂಥ ಪ್ರಸಂಗ ಬಂದೈತೆ ಅಂದ್ರೆ ನಿನ್ನ ಸಮಾಧಾನ ಕಳ್ಕೋಬಾರ್ದು ಅಂತ. ಏಕಾಗ್ರತೆ ಗಟ್ಟಿ ಆಗ್ಬೇಕು ನೋಡ್ರಿ, ಅಂದಾಗ ಅದು ಬರ್ತೈತಿ ಸಮತೋಲನ ನಮಗೆ ಏನು. ವಾಸನ ಎಲ್ಲ ಪೂರ್ಣ ನಾಶ ಆದಾಗ ಈ ಸಮತೋಲನದಿಂದ ಇರ್ಲಿಕ್ಕೆ ಬರ್ತೈತೆ ನಮ್ಗೆ ಏನು. ಮುಮುಕ್ಷತ್ವ ಅಂದರೆ ಸ್ವರೂಪವನ್ನು ಹೊಂದಲೇಬೇಕೆನ್ನುವಂಥ ತೀವ್ರತರವಾದಂಥ ಇಚ್ಛಾ, ಉತ್ಕಟ ಇಚ್ಛಾ. ನೀರಾಗ ಮುನಿಗಿ ನಮಗೆ ಎಲ್ಲೆಲ್ಲ ಬೇಕಾದೈತಿಪ್ಪ, ಮುತ್ತು ರತ್ನ ಎಲ್ಲ ಅದಾವಂದ್ರೆ ಸುಧಾ ನಮಗೆ ಆಮ್ಲಜನಕದ ಕೊರತೆ ಇರ್ತೈತಿ. ಯಾವಾಗ ನಾವು ಮ್ಯಾಗ ಎದ್ದು ಉಸಿರಾಡಿ ಬದುಕೇನು ಅಂತ ಬೇಕಾದೈತಿ ಅಂದ್ರೂ ಹೊಳ್ಳಿ ನೋಡಿ ದೌಡಿ ಯಾವಾಗ ತವಕ ಕೊಡ್ತಾನೆ ಮ್ಯಾಗ ಹೋಗಿ ಉಸಿರಾಡೇನು ಅಂತ. ಅಂಥ ಉತ್ಕಟ ಇಚ್ಛಾ, ಅದಕ್ಕೆ ಮುಮುಕ್ಷತ್ವ ಅಂತ. ಏಕದಮ್ ಮನೆಗೆ ಬೆಂಕಿ ಎದ್ದೈತಿ ಅಂದ್ಕೂಲೆ ಯಾರನ್ನು ಬಿಟ್ಕೊಟ್ಟು, ಯಾರನ್ನೂ ಖಬರಿಲ್ಲ ಹೆಂಗೆ ಬಿಟ್ಕೊಟ್ಟು ಓಡೋಕ್ಕಿ ನೋಡ್ರಿ. ಮಕ್ಕಳನ್ನು ನೋಡುದಿಲ್ಲ, ಯಾರನ್ನೂ ನೋಡುದಿಲ್ಲ, ನಾವೊಬ್ಬರು ಹೋದ್ರೆ ಭಾಳ ಚಲೋ ಹೆಂಗೆ ಬಡ್ಕೋತೀವಿ ನೋಡಿ. ಹಂಗೆ ಉತ್ಕಟ ಇಚ್ಛಾ ಬೇಕಿತ್ತು, ಯಾರನ್ನೂ ನೋಡೋಂಗಿಲ್ಲ ಅಂದ್ರೆ ಏನು. ಹಂಗೆ ಬೇಕಲ್ಲ, ಹಂಗೆ ಉತ್ಕಟ ಇಚ್ಛಾ, ಅದಕ್ಕೆ ಮುಮುಕ್ಷತ್ವ. ಘೋರ ಭವಮಾಲೆಗಳಿಗೆ ಯಾರಿಂದ ತೊಲಗುವುದೆಂದು ಚಾರು ಗುರುಪದ ವಿಡಿ ಅಂತ ಏನು. ಹಂಗೆ ಉತ್ಕಟ ಇಚ್ಛಾ ಇದ್ದರೆ ನನ್ನ ಮಕ್ಕಳು ಹೆಂಗಾದು ಇದನ್ನು ಮಾಡೋ ಇದು ಎಲ್ಲಿ ಜ್ಞಾನ ಆಗೋದಿಲ್ಲ. ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀವಿ? ಮಕ್ಕಳು ಮರಿ ಬಗ್ಗೆ ಚಿಂತೆ ಯಾಕೋ? ಅವು ಕರ್ಮಕ್ಕನುಸಾರವಾಗಿ ಬಂದಾರ, ನಿನ್ನ ಸಂಬಂಧ ಬಂದಾರ. ಅವರು ತಮ್ಮ ತಮ್ಮ ಕರ್ಮಕ್ಕನುಸಾರವಾಗಿ ಬಂದದ ಮ್ಯಾಲ ಯಾರು ಯಾರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಚಿಂತೆ ಮಾಡವ ಮುಮುಕ್ಷುನ ಅಲ್ಲ. ಅವ ಹೇಳಲ್ಲ ಶಿವಾನಂದ ಮಗಳು ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರು, ಮಗನಿಗೆ ಹುಚ್ಚು ಹಿಡಿದರು, ಚಿಂತಿಸಬಾರದು ಅಂತ. ಅವರವರ ಪ್ರಾರಬ್ಧಕ್ಕನುಸಾರವಾಗಿ ನಡೀತಿರ್ತೈತೆ. ಅದ್ರ ಬಗ್ಗೆ ನಿನಗೆ ಯಾಕೋ ಚಿಂತೆ? ಅವ್ರದ್ದು ನಿನಗೆ ಯಾಕೋ, ನಿನ್ನ ತಲೆಯಾಗಿ ಯಾಕೋ ಅದು? ನಿನ್ನ ಕೆಲಸ ಏನಪ್ಪ? ನೀನು ಯಾರು ಮೊದಲು ತಿಳ್ಕೋದು. ಅವ್ರ ಬಗ್ಗೆ ಅವರು ಮಾಡಿದ ಕರ್ಮಕ್ಕನುಸಾರವಾಗಿ ಅವೆಲ್ಲ ಕೂಡಿದ ಮೇಳ, ಅದನ್ನು ಅನುಭವಿಸಕ್ಕೆ ಬಂದಾರೆಲ್ಲರು. ಯಾರ ಬಗ್ಗೆನೂ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ನೀವು ಏನು ಬರೇ ಇನ್ನೊಬ್ಬರು ಚಿಂತೆ ಆಗಮ್ಮ, ಮಂದಿ ಚಿಂತೆಗೆ ಮುಲ್ಲಾ ಸೋರಿತೆ ಅಂತ. ಯಾಕೆ ಮುಲ್ಲಾ ಅಲ್ಲಾನ ಚಿಂತೆ ಬಿಟ್ಟು ಮಂದಿ ಚಿಂತೆ ಯಾಕು ನಿನಗೆ? ಹೌದಿಲ್ಲ? ಇದು ಮುಲ್ಲಾ ಬರೀ ಮಂದಿ ಚಿಂತೆನ ಕೊಂಡ್ಕೊಂಡು ಪಟ್ಟಿ ಕಟ್ಟಿ ಪಡ್ಕೊಂಡು ಮಂದಿ ಸುದ್ದಿ, ಮಂದಿ ಊರು ಸುದ್ದಿ ಏನಾಯ್ತು. ಹೌದಿಲ್ಲ? ಅಲ್ಲಾನ ಚಿಂತೆ ಮಾಡ್ಬಿಟ್ಟು ಮಂದಿ ಚಿಂತೆ ಕಾಲು ಕಳಿತೈತೆ. ಏನು ಮಾಡೋದು? ಟೈಮ್ ಸರಿ ಒದರ್ತೈತೆ ಮತ್ತು ಮಂದಿ ಚಿಂತೆನೇ ಮಾಡ್ತೈತೆ. 5 ವೇಳೆ ನಮಾಜ್ ಮಾಡಿರೋ ಮಂದಿ ಚಿಂತೆ ಕಾಲು ಕಳಿತು. ಏನು ಮಾಡೋದು ತಗೊಂಡು? ಏನು ತಂದ ತನಗೆ ಗೊತ್ತಿಲ್ಲ, ಜಗತ್ತಿನ ಸುದ್ದಿ ಎಲ್ಲ ಹೇಳ್ತಾನೆ. ತಂದ ತನಗೆ ಗೊತ್ತಿರೋದಿಲ್ಲ. ಏನು ಅದನ್ನು ತಗೊಂಡು ಏನು ನಾವು ಜಗತ್ತಿಂದ ಎಲ್ಲ ತಿಳ್ಕೊಂಡ್ರ ಏನು? ಮಹಿಯೊಳಗೆ ಹೋದವನು ಎಲ್ಲವನ್ನು ಅರಿದೋಡ ಅದರಿಂದ ನಿಂದ ನಿನಗೆ ಗೊತ್ತಿರಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ ನಿನ್ನ ಜೀವನ. ಏನು ಯಾವಾಗಲೂ ತನ್ನ ಬಗ್ಗೆ ವಿಚಾರ ಮಾಡ್ಕೊತ ಇರವ ಅನ್ಯದ್ರ ಉಸಾಬರಿ ಅದನ್ನು ನೆನಪಿಸೋದ ಮಾಡಕ್ಕೆ ಹೋಗುದಿಲ್ಲ. ಯಾರ ಬಗ್ಗೆಯೂ ಇನ್ನೊಬ್ಬರು ಉಸಾಬರಿ ನಮಗೆ ಗೊತ್ತಿಲ್ಲ. ಪರಚಿಂತೆ ನಮಗೇಕೆ ಅಯ್ಯ ಅಂತ. ನಂದ ನನಗೆ ಸಾಲ್ವಲ್ದು, ನಂದ ನನಗೆ ನೋಡ್ಕೊಳಕ್ಕಾಗವಲ್ದು, ಇನ್ನೊಬ್ಬರದ್ದು ಎಲ್ಲಿ ಗೊತ್ತು ಹತ್ಬೇಕಪ್ಪ ನಮಗಂದ್ರೆ. ಅಜಾರ ನನ್ಗೆ ಗೊತ್ತತೇನ್ರಿ ನಿನಗಂತ ಕೇಳಿದಪ್ಪ ಬಂದು. ನಂದ ನನಗೆ ಗೊತ್ತು ಹತ್ವಲ್ದಪ್ಪ, ನಿಂದೇಲಿ ನನಗೆ ಗೊತ್ತು ಹತ್ಬೇಕು ಅಂದ್ರೆ ಪರಿಣಾಮ ಡಿ ಕೆ ನಾಯಕರನ್ನ ತಾಂಬ್ರಿ ಅಂದವ. ಒಳ್ಳೆ ಟಿಪ್ ಆಗಿ ಬಂದಿದ್ದ ಕಮ್ಮಡೊಳಗೆ ಎಲ್ಲರೂ ಅನುಷ್ಠಾನ ಎದ್ದು ನಮಸ್ಕಾರ ಮಾಡ. ಅವನ ದವಡಾಶ್ ಬಂದವನ ಅಜಾರ ನನ್ಗೆ ಗೊತ್ತತೇನ್ರಿ ಅಂದ. ನಂದ ನನಗೆ ಗೊತ್ತಾತ್ವಲ್ಪ, ನಿಂದೇಲಿ ಗೊತ್ತಾತ್ಬೇಕು ನನಗೆ.
ನಾವು ನನಗೆಲ್ಲ ಗೊತ್ತೈತೆ ಹೇಳ ನಿಮಗೆ ಏನು ಮಾಡೋ ಗೊತ್ತು ಮಾಡ್ಕೊಂಡು ಇನ್ನೊಬ್ಬರ ಮನಸ್ಸಿನಿಂದ ಅದನ್ನು ಹೇಳೋದು ಅದಕ್ಕೆ ಬೇಕಾಗಿತ್ತು ನನಗೆ. ಅವರ ದೋಷ ಹಂಗದಾವ, ಇವ್ರು ಹಿಂಗದಾರ, ಅದನ್ನು ತೊಗೊಂಡು ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತೈತೆ ಅವ್ರದ್ದೆಲ್ಲ. ಏನು ಮಾಡವ, ನಿಂದು ನಿನಗೆ ಗೊತ್ತಿಲ್ಲ, ಅವ್ರದ್ದು ಗೊತ್ತು ಮಾಡ್ಕೊಂಡು ಏನು ಮಾಡವ? ಅವ್ರ ಹೊಲಸೆಲ್ಲ ನಿನ್ನ ಮನಸ್ಸಿನ ಒಂದು ಇದ್ದ ಸಮಾಧಾನ ಯಾಕೆ ಕೆಡಿಸ್ಕೋಬೇಕಾಗಿತ್ತು? ನಿಂದ ನಿನಗೆ ಹಾಸಾಕ ಹೊಂಟು ಹೊದೆ ಹಾಕುವ ಸಾಕಾಗವಲ್ದು ಯಾಕ್ರಿ? ಸಾಕಟ್ಟೈತಿ ನಿನ್ನ ಹೊಲಸ. ಇನ್ನೊಬ್ಬರ ದೋಷಗಳನ್ನು ನೋಡ ಅವ ಸಾಧಕನ ಅಲ್ಲ. ಅವ ನಿಜವಾಗಿ ಅಧ್ಯಾತ್ಮ ಸಾಧಕರ ಇನ್ನೊಬ್ಬರ ದೋಷಗಳನ್ನು ನೋಡ್ಲಿಕ್ಕೆ ಹೋಗುವುದಿಲ್ಲ, ಹೊಸಬರಿಗೆ ಹೋಗುದಿಲ್ಲ. ಯಾವಾಗಲೂ ಅವ್ನು ವೇಳೆನೇ ಸಾಲೋದಿಲ್ಲಲ್ಲ, ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಪುರುಷೋತ್ತ ಸಿಗುದಿಲ್ಲ. ಯಾವಾಗಲೂ ಆತ್ಮಚಿಂತನೆ ಎಡೆಬಿಡದೆ ಅಭ್ಯಾಸ ಮಾಡವ, ತನ್ನ ತಾನು ಎಡೆಬಿಡದೆ ಅಭ್ಯಾಸ ಯಾವ ಮಾಡ್ತಾರೆ. ಇನ್ನೊಬ್ಬರ ಗುಣದೋಷಗಳನ್ನು ನೋಡಕ್ಕೆ ಅವಾಗ ಟೈಮ್ ಸಿಗುದಿಲ್ಲ, ಅವ್ನು ನೋಡಾಕ ಹೋಗುದಿಲ್ಲ. ಅವನು ಅದನ್ನು ಬಿಟ್ಟ ಅಂದ್ರೆ ಬರೀ ಇನ್ನೊಬ್ಬರದ ನೋಡುದು, ಬರೀ ಅದು ಮತ್ತೊಂದು ಏನು ವ್ಯಸನ ಇಲ್ಲ. ಮುಂಜಾನೆ ಶನಿ ಮಟ್ಟ ಹೊತ್ತು ಕಡಿಯೋದಂದ್ರೆ ಬರೀ ಇನ್ನೊಬ್ಬರ ವಿಚಾರದಾಗ ಸುದ್ದಿಯಾಗ ಕಾಲು ಕಡಿಯೋದು. ಎಂದು ಉದ್ಧಾರ ಆಗ್ಬೇಕು ಹೇಳೋದು? ವಿವೇಕದಿಂದ ಬಂದಂತಹ ವೈರಾಗ್ಯ ಏನೈತೆ ಅದು ಶಾಶ್ವತವಾದಂತಹ ವೈರಾಗ್ಯ. ಇಲ್ಲದಕ್ಕೆ ಬಂದದ್ದು ಸಿಗಲಿಕ್ಕೆ ಬಿಟ್ಟರೆ ಅದು ವೈರಾಗ್ಯ ಅಲ್ಲ. ಜ್ಞಾನದಿಂದ ಎದುರಿಗೆ ಕಾಣುವ ನಿವೃತ್ತಿ, ತ್ಯಾಗ, ಬುದ್ಧಿ ತಿಳುವಳಿಕೆಯಿಂದ ಅಂದಾಗ ನಮಗೆ ಜ್ಞಾನೋದಯ ಆಕೈತೆ. ಜ್ಞಾನದಿಂದ ಬಿಟ್ಟಾಗ ಭೋಗ ವಾಸನೆಗಳೆಲ್ಲ ಪೂರ್ಣ ನಾಶ ಆಗ್ಬೇಕು ನೋಡು, ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೋ. ನಿನ್ನ ವಾಸನೆಗಳ ಮನಸ್ಸಿನೊಳಗೆ ಏನದಾವ, ಯಾವ ಇಚ್ಛೆಗಳು ಭೋಗ ವಾಸನೆಗಳೇನದಾವಲ್ಲ, ಸಂಕಲ್ಪ ಪ್ರಭಾವನ್ ಕಾಮಸ್ತತ್ವ ಬೈಕೆಗಳೇನದಾವಲ್ಲ, ಅವನ್ನೆಲ್ಲವನ್ನ ನಾಶ ಮಾಡ್ಕೊ. ಮನಸ್ಸೇರಿ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಮನಸ್ಸಿನಿಂದ ಕೂಡಿದಂತಹ ಇಂದ್ರಿಯಗಳ ಎಲ್ಲ ಸಮೂಹವನ್ನ ಅವನ್ನೆಲ್ಲ ಹಿಂದಕ್ಕೆ ಸರಿಸ. ಅವನ್ನೆಲ್ಲ ಶನೈ ಉಪರಮೇತ್ ಬುದ್ಧ ಧೃತಿಗ್ರಹಿತಯ ಅಂತ ಅಂತರ್ಮುಖ ವೃತ್ತಿಯುಳ್ಳವಾಗಿ ಧೈರ್ಯದಿಂದ ಕೂಡಿದಂತಹ ಬುದ್ಧಿಯಿಂದ ನ ಕಿಂಚಿದಪಿ ಚಿಂತೆಯೇತ್ ಆತ್ಮಸಂಸ್ಥಂ ಮನಕೃತ್ವ, ಏನನ್ನೂ ಚಿಂತಿಸದೆ ಆತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸುವಂತೆ ಈ ಪ್ರಯತ್ನವನ್ನು ನಾವು ಮಾಡಬೇಕಾಗಿತ್ತು. ನಿರಂತರ ಸಾಧನ ಮಾಡೋ ಅಭ್ಯಾಸಿ ಏನನ್ನೂ ಚಿಂತಿಸದೆ ನ ಕಿಂಚಿದಪಿ ಚಿಂತೆಯೇತ್ ಆತ್ಮಸಂಸ್ಥಂ, ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಸತತ ಪ್ರಯತ್ನ ಎಡೆಬಿಡದೆ ನಡಿಬೇಕಿದು. ಆಂತರಿಕವಾಗಿ ತನ್ನ ತಾನು ಎಡೆಬಿಡದೆ ಇದರ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕು. ಅದನ್ನ ಮಾಡು. ನಿದ್ದೆ ಬರುವವರೆಗೂ, ಸಾವು ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತವೆ. 4 ವೇದಗಳು. ಯಾರದೆ ಯಾವಾಗಲೂ ಆತ್ಮಚಿಂತನದಾಗ ತೊಡಗೋರು ಎಷ್ಟು ಮಂದಿ ಇದೆ ನಾವು? ಇಲ್ಲಿ ತನಕ ಅನಾತ್ಮ ಚಿಂತನೆ ಹೋಗಿ ಕಾಲು ಕಳೆದಿದೆ, ಅದರಿಂದ ಏನೂ ಲಾಭ ಇಲ್ಲ. ಎಷ್ಟೋ ಜನ್ಮಗಳ ಹಾಳಾಗುವ. ಇದು ಒಂದು ಜನ್ಮದಾಗರೆ ಇದ್ರ ಲಾಭ ಮಾಡ್ಕೊ. ನಿನ್ನ ಬಗ್ಗೆ ಅದರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನೀವು ಎಡೆಬಿಡದೆ ಅಭ್ಯಾಸವನ್ನು ಮಾಡಿಕೊಂಡ್ರೆ ಆಕೈತಿ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಅಂತ ಸೂತ್ರ ಇಟ್ಟಾರೆ. ನಿಜಗುಣ ಪಡೆಯುವುದಾಗದು ನಿಜ ಸುಖವನ್ನು. ತನ್ನ ತಾನು ಎಡೆಬಿಡದೆ ಒಳಗ ಆಂತರಿಕವಾಗಿ ಯಾವ ಅಭ್ಯಾಸ ಮಾಡ್ತಿರ್ತಾನೆ ಅವಂಗಿದು ಒಂದಾಗಿ ಸಾಧ್ಯ ಐತೆ ಅಂತ. ನಾವು ಹೊರಗೆ ಐತೆ ಚಾಳಿ ವಾಸನ ಒಳಗೆ ಹೊರಗೆ ಹೇಳ್ಕೊಂಡು ಬರೇ ಅದರೊಳಗೆ ಕಾಲು ಕಡಿತೀವಿ. ಒಳಗೆ ಹೋಗಕ್ಕೆ ತಯಾರಿಲ್ಲ, ಬರೇ ಹೊರಮುಖ ವೃತ್ತಿನ ಐತೆ. ನಮಗೆ ಎಳ್ಕೊಂಡು ಹೋಗ್ತಾವೆಲ್ಲ ವಾಸನೆಗಳು ಹೊರಗೆ. ಅದಕ್ಕೆ ನಮಗೆ ಆಗುದಿಲ್ಲ. ಬೇಕಾದಂಗೆ ಉನ್ನತ ವಿಚಾರಗಳನ್ನು ಹೇಳ್ತೀವಿ, ಕೇಳ್ತೀವಿ, ಹೇಳುವತ್ನಾಗ ಚೆಂಡ ಹಾಕ್ತೀವಿ. ಅಗದಿ ಏನಪ್ಪ ಅಲ್ಲಿ ಅದ್ರಾಗ ಮುಡಿಗ್ಯಾನಪ್ಪ ಅನ್ನೋರಂಗೆ ಬಿಡು ಪುರುಷೊತ್ತಲೇ ಎಳ್ಕೊಂಡು ಹೋಗ್ಬಿಡ್ತಾವ. ಮತ್ತಿ ಕಡೆ ಒಳಗ ಆಂತರಿಕವಾಗಿ ನಿಲ್ಲಬೇಕಾದ್ರೆ ಮನಸ್ಸು ಒಳಮುಖ ಆಗೋದು ಭಾಳ ಕಠಿಣ ಐತಿ. ಬರೀ ಹೊರಗ ಓಡಾಡ್ತೈತೆ ಅದು ಮನಸ್ಸು. ಬಳಲ್ತೈತಿ, ಸುಳ್ಳ ಬಳಲ್ತೈತಿ. ವೃತ್ತಿ ಬಹಿರ್ಮುಖ ಆತ ಅಂದ್ರೆ ಬಳಲಿಕ್ಕೆ ತಪ್ಪುದಿಲ್ಲ. ಅಂತರ್ಮುಖಿ ಆಗ್ಬೇಕು ಅಂದಾಗ ನಮಗೆ ಬಳಲಿಕ್ಕೆ ಹೋಗ್ತೈತಿ.
ನಮಗೆ ಬಳಲಿಕ್ಕೆ ತಪ್ಪಿಸ್ಕೊಂಡು ಆರಾಮಿರ್ಬೇಕನ್ನೋಂಗಿದ್ರೆ ಅಂತರ್ಮುಖಿಯಾಗಿ ಉಳಿಬೇಕು ಯಾವಾಗ. ಅಂತರಂಗದಲ್ಲಿ ಅನುಭವ ಇವಂತ ಸುಖವಂತರಾರಾಮ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣ ಬ್ರಹ್ಮಭೂತು ಅಧಿಗಚ್ಚತೆ. ಯಾವಾಗಲೂ ಅಂತರ್ಮುಖ ವೃತ್ತಿ ಉಳ್ಳವ ಯಾವ ಅವಾಗ ಇದು ಅನುಭವ ಬರ್ತೈತಿ. ನಾವು ಹೊರಮುಖ ವಾಸನಾದಿಗಳು ಅಂತರ್ಮುಖಿ ಆಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಬೇಕಾದಂಗೆ ಹೇಳ್ತಾನೆ ಕೇಳ್ತಾನಂದ್ರು ಸುಧಾ ಎಳ್ಕೊಂಡು ಹೋಗ್ತೈತಿ. ಮತ್ತೆ ನೀನು ಏನು ಮುನ್ನಿನ ಬಲಾದಿ ಸಂಸ್ಕಾರ ಹಂಗಿರ್ತೈತಿ. ಅದು ಹೊರಮುಖ ಅಡ್ಡಾಡಿ ಸರಿಗಾಡು ಚಾಳಿ ಯಾಕ್ರಿ ಸರಿಗಾಡಿ ಬಂದಾಗ ಬರೋಬ್ಬರಿ ಆಗೋದು. ಅದು ಅವ್ರ ಮನ್ಯಾಗ ಏನಾಗೈತಿ, ಇವ್ರ ಮನೆಯನ್ನ ಸುದ್ದಿ, ಅವ್ರ ಮನೆಯನ್ನ ಸುದ್ದಿ, ಊರ ಸುದ್ದಿ ತಗೊಂಡು ಏನು ಮಾಡೋದು. ಬರೇ ಸರಿಗಾಡು ಚಾಳಿನ ಕಲ್ತು ಎಲ್ಲರದು ಬಿಟ್ಟ ಕಾರಣ ನಮ್ಮದು ಏನಾಗೈತಿ ನೋಡ್ಕೊಳಕ್ ತಯಾರಿಲ್ಲ. ಇದನ್ನ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ ಮಾಡ್ಕೊಳ್ಳಿಲ್ಲ ಅಲ್ವ. ನಿನ್ನನ್ನು ನೀ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದೇ ಮಾಡ್ಬೇಕು. ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು. ಅಂದ್ರೆ ಲಾಭ ಮಾಡ್ಕೊಂಡಂಗೆ. ಬರೀ ಮಂದಿ ಚಿಂತೆ ಕಾಲ ಕಳಸತ್ವರ ಇದಕ್ಕೆ ಮತ್ತೆ ಕೆಲಸ ಇದೆ ಏನು. ಭೋಗವಾಸನೆಗಳ ವಿಚಾರದಿಂದ ನಾಶ ಮಾಡಿಕೊಂಡಾಗ ನಿನಗೆ ಅದು ಮನಸ್ಸನ್ನು ಆತ್ಮಭಾವದಲ್ಲಿ ನೆಲೆಯಾಗಿ ನಡೆಸಲಿಕ್ಕೆ ಬರ್ತದೆ. ಏನ್ ಈ ಸಂಸಾರದ ವ್ಯವಹಾರ ಯಾರಿಗೂ ಹಿತ ಕೊಟ್ಟೇ ಇಲ್ಲ. ಸಂಸಾರಿಗೆ ಸುಖ ಇಲ್ಲ. ಏನ್ ಸಂಸಾರಿಗೆ ಎಂದೂ ನೆಮ್ಮದಿ ಇಲ್ಲ. ಯಾಕೆ ಬದಲಾವಣೆ ಆಗೋದ್ರ ಕಡೆ ಲಕ್ಷ್ಯ. ಸಂಸಾರತಿ ಇತಿ ಸಂಸಾರ. ಬದಲಾವಣೆ ಹೊಂದೋದ್ರ ಕಡೆ ಯಾವ ಅದನ್ನು ನೆನಪು ಮಾಡ್ತಿರ್ತಾನ, ಬದಲಾವಣೆ ಹೊಂದೋದು ತೋರಿಕೆ ಕಡೆ ಲಕ್ಷ್ಯ, ಅವನು ಸಂಸಾರಿ ಅಂತ. ಏನ್ ಅದರಾಗಿನ ದೋಷವನ್ನು ಕಂಡ ಯಾವ ಅದನ್ನು ಕೈ ಬಿಡ್ತಾನ, ಅದ್ರ ಮ್ಯಾಗಿನ ಆಸಕ್ತಿಯನ್ನು ಕೈ ಬಿಡ್ತಾನ, ಅವಾಗ ಸನ್ಯಾಸಿ ಅಂತ. ಪ್ರತಿಯೊಬ್ಬರು ನಾವು ಸುಖದಿಂದ ಇರ್ಬೇಕಂದ್ರೆ ಸನ್ಯಾಸಿಗಳಾಗಬೇಕು. ಏನ್ ಸನ್ಯಾಸ ಅಂದ್ರೆ ಹೊರಗೆ ಬಿಡೋದಲ್ಲ, ಒಳಗೆ ಬಿಡೋದು ಸನ್ಯಾಸ. ನೀವು ಹೊರಗೇನು ಬಿಡು ಕೆಲಸನೇ ಇಲ್ಲ. ಹಿಡಿದದ್ದೆಲ್ಲ ಒಳಗೈತಿ, ಬಿಡುದು ಒಳಗೈತಿ. ಎಲ್ಲಿ ಹೆತೈತಿ ಅಲ್ಲಿ ತೊಳ್ಕೊಂಡ್ರೆ ಹಸನಕತಿಲ್ಲ. ಬಾ ಒಂದ್ ಕಡೆ ಬರೀ ಒಂದ್ ಕಡೆ ಅಂದ್ರೆ ನೀವು ಹೊರಗೆ ಏನು ಬಿಡು ಕೆಲಸನೇ ಇಲ್ಲ. ಹೊರಗೆ ಬೇಕಾದಿರ್ಲಿ, ಪ್ರಾರಬ್ಧಕ್ಕನುಸಾರ ಬೇಕಾದಿದ್ರು ಸುಧಾ ಒಳಗೆ ಮಾತ್ರ ಅದು ಬರಬಾರ್ದು. ಅದ್ರ ಮ್ಯಾಗಿನ ವ್ಯಾಮೋಹ ಇರಬಾರ್ದು. ಎಂಥ ಎಲ್ಲ ಥರದ ಭೋಗ ವಸ್ತುಗಳ ಮಧ್ಯದಲ್ಲಿದ್ರು ಸುಧಾ ಅದರಾಗ ನಿನಗೆ ವ್ಯಾಮೋಹ ಉಳಿಬಾರ್ದು. ಏನ್ ವ್ಯಾಮೋಹ ಇತ್ತಂದ್ರೆ ನಿನಗೆ ಸನ್ಯಾಸ ಹೆಂಗಾಗತ್ತೆ. ಪೂರ್ಣ ಅದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದು ಹಾಕೋದು ಸನ್ಯಾಸ. ಅನಾಸಕ್ತಿಯನ್ನು ಹೊಂದೋದು ಸನ್ಯಾಸ. ಅದಕ್ಕೆ ಯೋಗ. ಅನಾಸಕ್ತಿನ ಯೋಗ. ಏನ್ ಆಸಕ್ತಿನ ಅದು ಭೋಗವ. ಯಾಕ್ರಿ ಅದು ಏನು ಮಾಡ್ತೈತಿ, ನಿನ್ನ ಅನಂತ ಜನ್ಮ ಜನ್ಮಾಂತರ ತಿರ್ಗಾಕಿಸ್ತೈತಿ. ಏನ್ ಆಸಕ್ತಿ ಇತ್ತು ಅಂದ್ರೆ ಯಾರ್ಯಾರಿಗೆ ಎದ್ರಾಗ ಆಸಕ್ತಿ ಐತಿ ಅತ್ತಾಗನ ಮನಸ್ಸು ಹೇಳ್ಕೊಂಡು ಹೋಗ್ತೈತಿ. ಅಲ್ಲೇ ತಿರ್ಗಾಕಿಸ್ತೈತಿ. ಅದು ಏನ್ ಹುಟ್ಟಾಕಸ್ತೈತಿ ಅಲ್ಲೇ ಪುನಃ ಪುನಃ. ಏನ್ ಈ ಸಂಸಾರವು ದುಃಖವೆಂದರಿತು ಸ್ವವಾಂತ ಅಶನ ಮೂತ್ರ ಪುರುಷದಂತೆ. ಅಂದ್ರೆ ವಾಂತಿ ಮಾಡ್ಕೊಂಡದ್ದನ್ನ ಪುನಃ ಹೆಂಗ ತಿನ್ಬೇಕಂತ ಯಾರಿಗಾರ ಇಚ್ಛಾಕತೇನ, ವಾಂತಿ ಮಾಡ್ಕೊಂಡದ್ದನ್ನ ಹಂಗ ಇದನ್ನು ಬಿಟ್ಟದ್ದನ್ನು ಹೊಳ್ಳಿ ಬೇಡಪ್ಪ ನಮಗಂತ. ಶೋಭಾಂತ ಅಶನ ಮೂತ್ರ ಪುರುಷದಂತೆ ವಿಷಯದೋಳ್ ಮನ ಬೆಳಸದಿವುದೇ ಸನ್ಯಾಸ ಅಂತ. ಹಂಗ ಆಗ್ಬೇಕಲ್ಲ ನಮ್ಗೆ. ಏನ್ ವಾಂತಿ ಮಾಡ್ಕೊಂಡದ್ದನ್ನ ಹೆಂಗ ಮನಸ್ಸಿಗೆ ಕಾಣಿಸ್ತೈತಿ, ಬ್ಯಾಡಪ್ಪ ಇದನ್ನ. ಹಂಗೆ ಇದನ್ನು ಬಿಟ್ಟದ್ದನ್ನು ಹೊಳ್ಳಿ ನಾವು ಬ್ಯಾಡಪ್ಪ. ಯಾವ್ದು ಬೇಕಾದಾಗ ಮನಸ್ಸು ಹಾಕುವಂಗಿಲ್ಲ. ಯಾವ್ದು ತಿನ್ನೋದಿರ್ಲಿ, ನೋಡೋದಿರ್ಲಿ, ಮೋಶ ನೋಡೋದಿರ್ಲಿ, ಮುಟ್ಟೋದಿರ್ಲಿ, 5 ಇಂದ್ರಿಯಗಳ ಹೋಗ ವಾಸನೆಗಳನ್ನು ಪೂರ್ಣ ನಾಶ ಮಾಡು. ಅಂದಾಗ ಅವು ನಿರಾತಂಕವಾದಂಥ ಆನಂದ ನಮ್ಗೆ ಅನುಭವ ಬರ್ತೈತಿ. ಏನ್ ಹಂಗೆ ವಾಸನ ಇತ್ತು ಅಂತಂದ್ರೆ ನಿನಗಿದು ಅನುಭವ ಬರೋದಿಲ್ಲ. ಏನ್ ಇಹ ಮೂತ್ರ ಫಲಭೋಗ ವಿರಾಗ. ಅವ ನಿಜವಾದ ಸಾಧಕ. ಅದು ಸಿದ್ಧಂದ್ರೆ ಅವು ಈ ಲೋಕದಾಗಲಿ ಪರಲೋಕದ ಭೋಗಾದಿಗಳಾಗಲಿ. ಈ ಲೋಕದ ವೈಭವನ ನಿನ್ನನ್ನು ಯಾಕ್ರಿ ಮಬ್ಬಿಗೆ ಹಾಕೈತಿ.
ಇನ್ನು ಪರಲೋಕದ ಅವನು ಸುಪೀರಿಯರ್ ಕ್ವಾಲಿಟಿ ನೋಡಿದಂದ್ರೆ ನಾಯಿ ಬಡಿಯಾಕ ಬಣ್ಣದ ಕೂಲಿ ಅದಕ್ಕೆ ಬೇಕಾಯ್ತು, ಒಂದು ಕೊರ ಕಟ್ಟಿಗೆ ಯಾರು ಸಾಕಂತಿದ್ರು. ಈ ಲೋಕದ ಇವಕ್ಕ ಸ್ತ್ರೀ ಪುರುಷರಿಗೆ ನೀಗ ಬಾಯಿ ತಕ್ಕೊಂಡು ಕುಂದಿರ್ತೀನಿ. ಇನ್ನು ಅಲ್ಲಿ ಪರಲೋಕದ ಅಂಥ ಭೋಗವ ಭಾಗ್ಯಗಳನ್ನು ನೋಡಿದೆ ಅಂದ್ರೆ ಆ ಅದಕ್ಕೆ ಪಸಿಗೆ ಬೀಳ್ತೀನಿ. ಆಹಾ ಅಂತೇಳಿ ಹೇಗ್ರಿ ಬೇಕಾದ ಕಂಡತಿ ಅಂದ್ರೆ ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ದೊರಿತವಂದ್ರೆ ಸುಧಾ ನದರೆತ್ತಿ ಸುಧಾ ನೋಡಬಾರ್ದು. ಅಂಥ ಧೀರ ವೃತ್ತಿಗೆ ಇದು ಸಾಧಿಸ್ತದೆ, ಜ್ಞಾನೋದಯ ಆಕೈತಿ. ಏನ್ ತಡೆಯಲ್ಕ ಬಾಯಿ ತಕ್ಕೊಂಡ್ಕೊಂಡಿರ್ತೀನಿ. ಹೌದು, ಎಷ್ಟೊತ್ರಿ ಪಸಿಗೆ ಬೀಳು ಎಷ್ಟೊತ್ತು ತಡೆಯಲ್ಕ ಪಸಿಗೆ ಬೀಳ್ತದೆ. ಏನ್ ಒಂದು ಒಗ್ಗರಣೆ ವಾಸನೆ ಬಡಿತೆ ಅಂದ್ರೆ ಬಂದು ಹೌದಿಲ್ಲ, ಯಾವಾಗ ಅದನ್ನು ತಿಂದೇನೋ ಅಂತೀನಿ. ತಿನ್ನಬೇಕನ್ನೋ ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಅದು ಒಂದು ಎಂದು ಹೊಂದಬೇಕಿದೆ. ಊಟ ಒಪ್ಪಿದೆ ಶಿವಪದಗಳು. ಅದು ಕಾಳು ಕೂಳು ಕೌದಿ ಕುಸ್ತಿಗೆ ಮರುಗುತಿಪ್ಪ ತಂಗಿ ಊಟ ಒಪ್ಪುದೆ ಅಂತಿದ್ರು. ಏನ್ಪಾ ನನ್ನ ಜೀವನದಾಗ ಇಲ್ಲಿ ಭೇಟಿ ಆಕೈತಿನೋ ಇಲ್ಲ ಬಿಡು, ನನಗೆ ಈ ಮದುವೆನ ಹಾಕಾವಿಲ್ಲೋ, ಯಾರು ಕಣ್ಣಿನ ಕೊಡುವಲ್ಲ ನಾನು. ಅದಿಲ್ಲ, ನನಗೆ ನೌಕರಿನ ಹತ್ತವಾಲ್ ಬಿಡ್ರಿ, ನನಗೆ ಯಾವುದು ಉದ್ಯೋಗ ಇಲ್ಲ. ಆಶಾ ಒಳಗೆ ತುಂಬ್ಕೊಂಡು ಕುಂತಿರ್ತೀವಿ. ಅದರ ಸಂಬಂಧ ಸಿಗ್ಲಿಕ್ಕೆ ನಿಷಿದ್ಧ ವ್ಯವಹಾರ ಮಾಡಕ್ಕೆ ಶುರು ಮಾಡಿ, ವಿಹಿತ ರೀತಿಯಿಂದ ಸಿಗಲಿಕ್ಕೆ ನಿಷಿದ್ಧ ವ್ಯವಹಾರ ಮಾಡಕ್ಕೆ ಅಡ್ಡ ದಾರಿ ಹಿಡಿದು ಬಿಡುದು. ಮತ್ತು ಅದರ ಫಲ ಉಣ್ಣಕ್ಕೆ ಜನ್ಮ ಜನ್ಮ ಅಂತ ತಿರುಗಿ ಏನ್ ಎಲ್ಲ ಇದ್ದು ಸರಳ ರೀತಿಯಿಂದ ಎಲ್ಲ ತೋರುತ್ತರು ಅದರಾಗ ಮನಸ್ಸು ಹಾಕಬಾರ್ದು. ತಿಳಿದು ಅದರಾಗ ದೋಷವನ್ನು ಕಂಡು ತ್ಯಾಗ ಮಾಡೋದು ಒಂದು ನಿಜವಾದ ವೈರಾಗ್ಯ. ಯೋಗದ ಅಭ್ಯಾಸದೊಳಗೆ ವಿಘ್ನಾದಿಗಳು ಬಂದ್ರೆ ಅವುಗಳನ್ನು ವಿವೇಕ ವೈರಾಗ್ಯದಿಂದ ದೂರ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು. ಅಂಥ ಪ್ರಸಂಗದಲ್ಲಿ ಮಹಾತ್ಮರು ಹೆಂಗೆ ಅವನ್ನ ದೂರ ಮಾಡಿಕೊಂಡ್ರು ಅನ್ನೋದನ್ನು ನಾವು ಅಂಥ ಯುಕ್ತಿಗಳನ್ನು ನೆನಪು ಮಾಡಿಕೊಂಡು ಆವಾಗ ಅದನ್ನು ಲಾಗು ಮಾಡ್ಕೋಬೇಕು. ಅಂಥ ಪ್ರಸಂಗದಾಗ ಹೆಂಗೆ ವರ್ತನೆ ಮಾಡಿದ್ರು ಅವರು, ಎಲ್ಲರಿಗೂ ಬಂದಿರ್ತಾವೆ ಜೀವನದೊಳಗೆ, ಎಲ್ಲ ಮಹಾತ್ಮರಿಗೆ ಅವು ಹಂಗೆ ಅವರು ವರ್ತನೆ ಮಾಡಿದರು, ಅವನ್ನ ಹೆಂಗೆ ನಿವಾರಣೆ ಮಾಡಿಕೊಂಡ್ರು, ಅವನು ನಾವು ಎಲ್ಲ ಅದನ್ನು ಲಾಗು ಮಾಡಿಕೊಂಡು ಅವನ್ನೆಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ಕೊಂಡು ವೈರಾಗ್ಯದಿಂದನೇ ಅದನ್ನು ದೂರ ಮಾಡ್ಕೋಬೇಕು. ಯೋಗಿಗಳಿಗೆ ಅಭ್ಯಾಸ ದಶೆಯಲ್ಲಿ ಜ್ಞಾನ ವಿಕೃತಿಗಳೆಂಬ ವಿಕೃತಿಗಳು ಬರ್ತವೆ. ಮರವಿ, ಆಲಸ್ಯ, ರೋಗ, ಚಂಚಲತೆ, ವಿಷಯ ಸಮಾಕುಲತೆ, ಸಂಶಯ, ವಿಸ್ಮೃತಿಗಳು ಇವು ಜ್ಞಾತೃ ವಿಕೃತಿಗಳೆಂಬ ವಿಘ್ನಗಳು. ಇವು ಮರವಿ, ಆಲಸ್ಯತನ, ಈ ಶರೀರ ಜಡ್ ರೋಗಾದಿಗಳು ಬರ್ತಾವೆ, ಮನಸ್ಸು ಚಂಚಲಕೈತಿ, ವಿಷಯದ ಕಡೆ ಮನಸ್ಸು ಯಾವಾಗಲೂ ಅದ ಸಮಾಕುಲತೆ, ಸಂಶಯ, ವಿಸ್ಮೃತಿಗಳು, ಮರುವು ಬರ್ತೈತಿ. ಇವು ಜ್ಞಾತೃ ವಿಕೃತಿಗಳೆಂಬ ವಿಘ್ನಗಳು. ಏನು ತಿಳಿಯವಲ್ಲ ಬಿಡಪ್ಪ ನನಗಂತ ಅಂತ ಹೇಳ್ತಾನೆ. ಅಣಿಮಾದಿ ಸಕಲ ಪದ ಸಿದ್ಧಿಗಳು, ಸಂಪದ ಸಿದ್ಧಿಗಳು ಇವು ಜ್ಞಾನ ವಿಕೃತಿಗಳೆಂಬ ವಿಘ್ನಗಳು ಬರ್ತಾವೆ ನಿನಗೆ. ಅವೆಲ್ಲ ವಿಲೋಭನೆಗಳು ಇವೆಲ್ಲ ಸಿಕ್ಕಲ್ಲೇ ಬಿಡ್ತೀಯ ನೀನು. ಎಲ್ಲ ಥರದ ನಿನಗೆ ಅನುಕೂಲ ಮಾಡ್ತೇವೆ, ಭೋಗ ಭಾಗ್ಯಗಳೆಲ್ಲ ನಿನಗೆ ನಡಿ ನಮ್ಮ ಇದಕ್ಕಂತ ಅದಕ್ಕೆ ಸಿಕ್ಕರೆ ತೇಳಿ ಕೇಳಿವಿ. ಸಿಕ್ಕಿತ್ತು ಸಿಕ್ಕಿತ್ತು ಸಿಕ್ಕಾಕಿಲ್ಲ ಅಂತ ಓಡ್ಬೇಕು ನಿಮ್ಮ ಮಾತು. ಇವು ಜ್ಞಾನ ವಿಕೃತಿಗಳೆಂಬ ವಿಘ್ನಗಳು ಬರ್ತವೆ. ಆ ವಿಲೋಭನೆಗಳಿಗೆ ಹೋತಂದ್ರೆ ಮತ್ತು ಮೊದಲು ತಳಮನಿಗೆ ಹೋಗ್ತದೆ. ಮತ್ತು ಅನ್ಯತ್ಯಂತ್ರ ಚಾಲೋ ಅಭ್ಯಾಸದಿರ್ತದೆ. ಮ್ಯಾಗ ಹೋಗಿ ಪಸಿಗೆ ಬಿತ್ತಲೆ ಇದು ಹೋಗಿ ಅಭ್ಯಾಸದ ಓದದ್ದನ್ನ ಮತ್ತೆ ಪ್ರಯೋಗ ಭ್ರಷ್ಟ ಆದ ಅಂತ ಅವಕ್ಕೆಲ್ಲ ವಿಲೋಪನೆಗಳಿಗೆ ಒಳಗಾತ ಯೋಗ ಭ್ರಷ್ಟ ಅವ. ಮತ್ತೆ ಅಭ್ಯಾಸ ತೆಳಗಿಂದ ಬರ್ಬೇಕು ಅವ. ಮತ್ತೆ ಪಸಿಗೆ ಬಿದ್ರೆ ಹೋತ ನಿಂದ ಅಲ್ಲಿ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಸಂಸ್ಕೃತಿಯ ದುಃಖ, ಅನೇಕ ನಮೂನೆಯ ಸಂಕಲ್ಪ ವಿಕಲ್ಪಗಳು
ಕನಸು, ನಿದ್ರೆ, ತಮೋ, ಭ್ರಮೆ ಎಂಬಿವುಗಳೇ ಜ್ಞೇ ವಿಕೃತಿಗಳೆಂಬ ವಿಘ್ನಗಳು. ವಿವೇಕ, ವೈರಾಗ್ಯ, ಗುರುಪದ ಭಕ್ತಿಯಿಂದ ಇವೆಲ್ಲ ವಿಘ್ನಗಳನ್ನು ದೂರೀಕರಿಸಿಕೊಳ್ಳಬೇಕು. ಹೌದು, ಮಹಾತ್ಮರು ಹೇಳಿದ ವಿಚಾರಗಳನ್ನು ಶ್ರದ್ಧೆಯಿಂದ ಕೇಳಿ ಅವನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕು. ಅವೆಲ್ಲ ನೆನಪಿಗೆ ಬರೋದಿಲ್ಲ, ಸಿಕ್ಕಿತ ಸಿಗಾಕಿಲ್ಲ ಒಂದು ಹೋಗಿಬಿಡ್ತೈತೆ. ನಡಿ ಹೋಗೋಣ, ಯಾಕ್ರಿ ನೇಲಿ ಶಾಸ್ತ್ರ ನಡಿ ಹೋಗ್ಮಾರ, ನಮಗೆ ಇಟ್ಟು ಸಿಕ್ಕರೆ ಸಾಕು. ಹೌದಿಲ್ಲ? ಬೇಕಾದ ಕಂಡತಿ ಅಂದ್ರೂ ನೆದರಿತ್ ಸುಧಾನ್ ನೋಡಬಾರ್ದು, ಹೊಳ್ಳೆ ನೋಡ್ಲಂಗೆ ಆಕೈತೆ. ಎದ್ರ ಕಡೆನೂ ಲಕ್ಷ ಹೋಗಬಾರ್ದು. ಅದಕ್ಕೆ ನಿಜವಾದ ವೈರಾಗ್ಯ ಅಂತ. ಅವೆಲ್ಲ ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಿರ್ತಾವಂಥವೆಲ್ಲ. ಅದರಾಗ ನೀವು ಫೇಲ್ ಆದ್ರೆ ಮುಗಿದು ಹೋಯ್ತು. ವಿಲೋಭನೆಗಳಿಗೆ ಸೋತ್ರ ಹೋತು, ನಿನ್ನ ಸಾಧನ ಕುಂಠಿತ ಆತಂತ. ಏನು ನಿಜವಾಗಿ ಸುಖ ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಬೇಕು ನೋಡ್ರಿ, ಅಂದ್ರೆ ಕೆಲಸಕ್ಕೆ. ವಿವೇಕ ವೈರಾಗ್ಯ ಇಲ್ಲದ ಹೊರತಾಗಿ ನೀನು ಯಾವ ವಿಘ್ನಗಳನ್ನು ನಿನಗೆ ದೂರ ಮಾಡ್ಕೊಳಕ್ಕಾಗೋದಿಲ್ಲ ಅಂತ. ಏನು ಅವೆಲ್ಲ ಸತ್ಸಂಗದೊಳಗೆ ಸಿಗ್ತಾವ, ವಿವೇಕ ವೈರಾಗ್ಯ. ಅದಕ್ಕೆ ಮಹಾತ್ಮರ ಸಂಘ ಬೇಕಿತ್ತಂತ. ಅಂದ್ರೆ ಸುರಕ್ಷಿತವಾಗಿರ್ತೀನಿ. ಅವರ ಸಂಘದಿಂದ ದೂರ ಆದ ಅಂದ್ರೆ ನಿನಗೆ ಮತ್ತೆ ವಿಲೋಭನೆಗಳಿಗೆ ಒಳಗಾಕೀನಿ ಅಂತ. ಏನು ತಡೆಯಲಿಕ್ಕೆ ಪಸಿಗೆ ಬೀಳ್ತೀನಿ. ಮತ್ತೆ ಏನೋ ಅವ್ರ ಸಂಪರ್ಕ ಮೇಲೆ 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 ಇತ್ತು ಅಂದ್ರೆ ಏನಾರ ನೀ ಸುರಕ್ಷಿತವಾಗಿ ಉಳಿಬೇಕು. ಏನು ಮಹಾತ್ಮರ ಸಂಘದಿಂದ ಬಚಾವಾಗಬಹುದು ನೀನು. ವಿಷಯಾದಿಗಳ ವಿಚಾರ ಏನು ಮಾಡ್ತೈತಿ, ಸಮಾಧಾನ ಶಾಂತಿಯನ್ನೆಲ್ಲ ಕೆಡಿಸ್ಬಿಡ್ತೈತಿ. ಅದು ಇದು ಹೊಳಿಬೇಕಲ್ಲ ನಮ್ಗೆ. ಏನು ಅಂಥ ವಿಷಯ ಬುಡಕರ ಸಂಘದಿಂದ ದೂರ ಇರಬೇಕು ಅಂತ. ಏನು ದೋಷ ಉಂಟಾಕೈತಿ ನಮಗೂ, ಆ ಶಕ ಬಡ್ಕೋತೈತಿ. ಮತ್ತು ಅಂಥವ್ರ ಸಂಘ ಮಾಡೋದ್ರಿಂದ ಮುಂಜಾನೆ ಸಂಜೆ ಮಟ್ಟ ಬರೀ ಅಂಥವ್ರ ವಿಷಯ ಬಡ್ಕರ ಸಂಘದಾಗ ನಾವು ತೊಡಗಿದ್ವಿ ಅಂದ್ರೆ ಅದು ವಾಸನ ನಮಗೂ ಎಳ್ಕೊಂತೈತಿ, ದೋಷ ಬರ್ತೈತಿ ನಮಗೂ ಅಂತ. ಏನು ಅಂತಹ ಸಂಘದಿಂದ ದೂರ ಇರಬೇಕು. ಅಂಥ ಜಡಬುದ್ಧಿ ಜಡ ಸಂಘದಿಂದ ದೂರ ಇರಬೇಕು. ಅಂಥ ಜನರ ಪರಿಚಯ ಬೇಡಪ್ಪ ನಮಗಂತ. ಅಂಥವ್ರ ಪರಿಚಯ ಮಾಡ್ಕೊಳಕ್ಕೆ ಹೋಗಿ ಅವ್ರ ಸುದ್ದಿ ಅವ್ರ ಕಡೆಯಿಂದ ನಿನ್ನ ತಿಳಿಯಾಗ ಅವ್ರು ಹುಳ ಬಿಟ್ಕೊಂಡು ಯಾಕ್ರಿ ಅದನ್ನು ಸಂಗ್ರಹ ಮಾಡ್ಕೊತ ಕುಂದಿರ್ತೀವಿ. ಹೌದಿಲ್ಲ? ಮಾಹಿತಿ ಜ್ಞಾನದ ಚಲೋ ಮಾಡ್ಕೊಂಡಿಪ್ಪ ನೀನು ಅಭಿಷೇಕ್ ಕುಂತ. ಹೌದಿಲ್ಲ? ಭಾಳ ಮಾಹಿತಿ ಐತಿ ಎಲ್ಲ. ಬಂದು ಹೋಗೋರು ಎಷ್ಟು ಮಂದಿ ಹೋದ್ರು, ಎಷ್ಟು ಮಂದಿ ಬಂದರು, ಬರೇ ಇದ ಮಾಹಿತಿ. ಅವ ಏನು ನುಡೇನ ಹೇಳ, ನಾವು ಈಗ ಹೋದವ ಯಾಕ್ರಿ ಬರೇ ಇದನ್ನ ಏನು ನೆನಪಿಟ್ಕೊಂಡು ಕುಂದಿರ್ತಾನ ನಾವು. ಯಾರು ಬಂದಾರು ಹೋದಾರು ಖಬರು ಸುಧಾ ಇಲ್ದ ಕುಂಟಿರ್ತೀಯ ನೀ ಅಲ್ಲಿ. ಏನು ಒಬ್ಬವ ಯೋಗಾಭ್ಯಾಸಿ ಶರೀರದ ಬಗ್ಗೆ, ರಚನಾದ ಬಗ್ಗೆ, ಎಲಬು ಇವನ್ನೆಲ್ಲ ವಿಚಾರ ಮಾಡ್ತಿದ್ದಂಥವು. ಏನೇನು ಆಗಿ ತಯಾರಾಗೈತಿ, ಇದೆಲ್ಲ ಶರೀರ ಹೆಂಗೆ ಇದು ನಿರ್ಮಾಣ ಆಗೈತಿ, ಇದು ಶರೀರದ ರಚನೆ ಬಗ್ಗೆ ವಿಚಾರ ಮಾಡ್ಕೊಂತ ಕುಂತಿದ್ದಂಥವು. ಎಲಬುಗಳಿಗೆ ಹಿಂಗೆ ಜೋಡಣೆ ಮಾಡ್ಯಾರ ಇವನ್ನೆಲ್ಲ. ಅದ ಅಭ್ಯಾಸದಾಗ ತೊಡಗಿದ ಒಬ್ಬಾಕಿ ಗಂಡನ ಕೂಡ ಜಗಳಾಡಿ ಆ ದಾರಿ ಹಿಡಿದ ಹತ್ಕೊಂತ ಹೊಂಟಿದ್ಲಂತಕ್ಕೆ. ಏನು ಅವಾಗ ಆಕೆ ದಾಟಿದ ಕೂಡಲೇ ಅವ್ನು ಗಂಡ ಬಂದವನ, ಸ್ವಾಮಿ ಇಲ್ಲಿ ಹೆಣ್ಮಗಳು ಹೋದ್ರೆ ನೋಡಿದ್ರೇನ್ರಿ ಅಂತ. ಯಾರು ಹೆಣ್ಮಗಳು ಗಂಡ್ಮಗಳಿಗೆ ಗೊತ್ತಾಗಲಿಲ್ಪ, ಒಂದು ಎಲುಬಿನ ಅಂದ್ರೆ ಹೋತು ನೋಡಿಲ್ಲ ಅಂದ. ಅಂದ್ರೆ ಅಷ್ಟೊಂದು ಅವ ಎಲ್ಲವ ಅಭ್ಯಾಸ ಮಾಡ್ಕೊಂತ ಇದ್ದ. ಆಸಕ್ತಿ ಹೆಣ್ಣು ಅನ್ನೋದು ನೋಡ್ಲಿಲ್ಲ, ಗಂಡನು ನೋಡಲಿಲ್ಲ. ಇಲ್ಲೊಂದು ಎಲುಬಿನ ಅಂದ್ರೆ ಹೋತ ಅಂದ. ಹಂಗ ಅಭ್ಯಾಸದ ತೊಡಗ್ಬೇಕಲ್ಲ ನಾವು. ಯಾಕ್ರಿ ಹೆಣ್ಣು ಗಂಡಿನ ಭಾವ ಸಹಿತ ಇರೋದು ನಾವು. ಹಂಗೆ ಇರ್ಬೇಕು. ಎಲ್ಲಿದ್ರೂ ಹಚ್ಕೊಳ್ದಂಗೆ ಇರ್ಬೇಕಲ್ಲ ನಾವು. ಇದ್ರ ಅಭ್ಯಾಸದ ಐತೆ ನನಗೆ. ಇದು ಗಾಳಿ ಪಡ್ತಿಲ್ಲ ಅಲ್ಲಿ ಒಳಗೆ. ಇಲ್ಲಿ ಇದ್ದಾಗ ಅಟ್ಟ ಇದೆ, ಮತ್ತು ಆದ್ಕೂಲೆ ಅದ ವ್ಯಸನದಾಗ ಇರೋದು. ಎಂದು ಉದ್ಧಾರ ಆಗ್ಬೇಕು ನೀನು? ಅದಕ್ಕೆ ಎಡಬಿಡದೆ ಒಳಗಿದ ಅಭ್ಯಾಸ ಆಂತರಿಕವಾಗಿ ನಡಿಬೇಕು ನೋಡ್ರಿ. ಅಂದ್ರೆ ಏನಾರ ಗಟ್ಟಿ ಆಕತಿಲ್ಲ ಅಂದ್ರೆ ಆಗೋದು ಭಾಳ ಅಂದಾಗ ಬಾಕಿ ಉಳಿದೈತೆ. ಇಲ್ಲ ಅಂದ್ರೆ ಎಲ್ಲರೂ ಹೊಂದಿ ಬಿಟ್ಟಾರ, ಹೇಳಿದವರು ಕೇಳಿದವರು ಎಲ್ಲರಿಗೂ ಹತ್ತುದಿಲ್ಲ ಇದಂತ. ಜನ್ಮ ಜನ್ಮಾಂತರದ ಪ್ರಯತ್ನ ಬೇಕಿದಕ್ಕೆ. ಅನಂತ ಜನ್ಮಗಳು ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಹೇಳಲ್ಲ. ಒಂದ ಜನ್ಮ ಅಲ್ಲ, ಅನಂತ ಜನ್ಮಗಳ ಪ್ರಯತ್ನ ಇದಕ್ಕೆ ಬೇಕು ಅಂತ. ಬಹುನಾಂ ಜನ್ಮನಾಂ ಅಂತೆ ಮಾಮೇತಿ ಪರಂತಪಃ ಅಂತ.
ಅರ್ಜುನ ಬಹಳಷ್ಟು ಜನ್ಮಗಳ ಕಳೆದು ಹೋಗ್ತಾವ ಇದಕ್ಕೆ ಈ ಅಭ್ಯಾಸ ಮಾಡ್ಕೊಂತ ಹೋದ್ರೆ. ಒಂದ ಜನ್ಮದಾಗ ಇದು ಸಿದ್ಧಿಸೈತಿ ಅಂದ್ರೆ ಅನೇಕ ಹಿಂದಿನ ಜನ್ಮಗಳ ಪ್ರಯತ್ನ ಐತೆ ಅಂತ ತಿಳ್ಕೊಬೇಕು. ಏ ಅಭ್ಯಾಸಗತ ಅವಧಿತ್ತು ದೀರ್ಘಾವಧಿ ಹಿಡಿದೈತಿ ನಾನು ಪೂರ್ಣ ಆ ಭಾವದಲ್ಲಿ ನಿಜೆಯಾಗಿ ನಿಲ್ಲಬೇಕಂತ. ಏನ್ ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸೋದು ಅಂದ್ರೆ ಭಾಳ ಕಠಿಣ. ಏನ್ ಅವನಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಸಮಾಧಿ ಹೊಂದಿ ಯಾರು ಆತ್ಮಭಾವದಲ್ಲಿ ಮನಸ್ಸನ್ನು ನಿಲೆಯಾಗಿ ನಿಲ್ಲಿಸ್ತಾರ ಅವರಿಂದ ಜಗತ್ತಿಗೆ ಕಲ್ಯಾಣ, ಅವ್ರ ದರ್ಶನದಿಂದ ಕಲ್ಯಾಣ. ಏನ್ ಅಂತಹ ಗುರುಗಳ ಒಂದು ಸೇವೆ ನಮಗೆ ಲಭಿಸಿದಾಗ ಅದನ್ನು ಶ್ರದ್ಧೆಯಿಂದ ನಾವು ಅವ್ರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿಕೊಂಡು ಅವನು ಗಟ್ಟಿ ಮಾಡಿಕೊಂಡಾಗ ನಮಗಿದರ ಸಿದ್ಧಿಸ್ತದೆ ನೋಡ್ರಿ. ಆ ಗುಣಯೋಗವನ್ನು ಹೇಳುವಂಥ ಗುರುಸೇವೆಯಿಂದ ನಿರ್ಗುಣ ಮುಕ್ತಿ ತನಗೆ ಸಂಭವಿಸುವುದು. ಮಹಾತ್ಮರ ದಯಾಮಯ ದೃಷ್ಟಿ ಜೀವಿಗಳ ಮೇಲೆ ಬಿತ್ತು ಅಂದ್ರೆ ಆ ಜೀವಿಗಳ ಕಲ್ಯಾಣಕ್ಕೆ. ಏನ್ ಕೆಟ್ಟ ದೃಷ್ಟಿ ನಮ್ದು ಅಂತಿದ್ರ ನಮ್ಮ ಕಣ್ಣು ಹತ್ತಿದ್ವು ಅಂದ್ರೆ ಬಾಧ ಅದು ಅಂತಿದ್ರ ಅಂಥ ಒಂದು ದಿವ್ಯ ದೃಷ್ಟಿ, ಕರುಣಾ ದೃಷ್ಟಿ ಎಲ್ಲ ಜೀವಿಗಳಲ್ಲಿ ಇರ್ತೈತಿ. ಅದು ಇವ್ರ ಸೇವೆ ಮಾಡಿದವಾಗಷ್ಟೇ ಹೊಡೆದವನ ಮ್ಯಾಗ ದ್ವೇಷ ಹಂಗಿರುವುದಿಲ್ಲ. ಎಲ್ಲ ಸಕಲ ಜೀವಾತ್ಮರಿಗೆ ಅವನ ಕರುಣಾ ದೃಷ್ಟಿ ಇರ್ತದೆ. ಗುರು ಕರುಣೆ ಗುರುಗಳಲ್ಲಿ ಇರಬೇಕಾದಂಥ ಮೊದಲೇದ್ದದು ಕರುಣೆ. ಅದಲ್ಲ ಬಹಳ ಕರುಣಾ ದೃಷ್ಟಿ ಇರ್ತದೆ. ಏನ್ ಅಂತ ಲಕ್ಷಣಗಳು ಅವನಲ್ಲಿ ಜಾಗೃತಿ ಇರ್ತಾವೆ ಗುರುವಿನ ಜೀವನ್ಮುಕ್ತನಲ್ಲಿ. ಏನ್ ಅಕಲ್ಯಾಣ ಅನ್ನೋದು ನಮ್ಮ ಖಾತೆದಾಗ ಇಲ್ಲಪ್ಪ ಅಂತಿದ್ರು ಅವ್ರು. ಆದ್ರೆ ಎಲ್ಲರಿಗೂ ಕಲ್ಯಾಣ. ಏನ್ ಇವ್ರಿಗಷ್ಟ ಇವರಿಗೆ ಎಷ್ಟು ಎಲ್ಲ ಜೀವಿಗಳಿಗೆ ಒಳ್ಳೇದಾಗಲಿಪ್ಪ ಅಂತ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು. ಏನ್ ಇಂಥ ಮಹತ್ತರವಾದಂಥ ಅವನು ದಿವ್ಯ ದೃಷ್ಟಿ ಇರ್ತೈತಿ ಮಹಾತ್ಮ. ಏನ್ ನಾನು ಬ್ರಹ್ಮ ಸ್ವರೂಪನಿದ್ದೇನೆನ್ನುವಂಥ ಅನುಭವ ನಮಗೆ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡಿಕೊಂಡಾಗ ಬರ್ತತಿದೆ ಎಲ್ಲರಿಗೂ. ನಾನಾ ದೇವರಿದ್ದೇನೆ, ನಾನು ಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂಥ ಅನುಭವ. ಸಮಾಧಿ ಹೊಂದದ ಹೊರತಾಗಿ ಬರೀ ಮಾತಿನ ಜ್ಞಾನದಿಂದ ಇದು ಖಾತ್ರಿ ಆಗೋದು. ಸಮಾಧಿಯ ಜ್ಞಾನ ಸಂಜ್ಞಕಂ, ಯಾವ ಜ್ಞಾನ ನಾನೇ ದೇವರಿದ್ದೇನೆ ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ಅದಕ್ಕೆ ಅಭ್ಯಾಸದಾಗ ನಾವು ತೊಡಗಬೇಕು, ನಿರಂತರ ಅಭ್ಯಾಸ. ಏನ್ ಸಮಾಧಿ ಹೊಂದದ ಹೊರತಾಗಿ ನಮಗಿದನ್ನು ನಾವು ಯಾರಿದ್ದೀವಿ ಅನ್ನೋದು ಖಾತ್ರಿ ಮಾಡ್ಕೊಳಕ್ಕಾಗುತ್ತೆ. ಅವಾಗ ನಮ್ಮ ಕೆಲಸ ಮುಗಿದಂಗೆ. ಏನ್ ಜ್ಞಾನ ಸಮಾಧಿಯನ್ನು ಹೊಂದೋದು ಪ್ರತಿಯೊಬ್ಬರು ಮನುಷ್ಯನ ಜನ್ಮದ ಕರ್ತವ್ಯ. ಅದು ಅಂದಾಗ ಬಂದದ್ದು ಸಾರ್ಥಕ. ನಾವು ಮನುಷ್ಯನ ಜನ್ಮಕ್ಕೆ ಬಂದದ್ದು ನಮ್ಮ ತಿಳುವಳಿಕೆ ಆಧಾರದ ಮೇಲೆ ನಾವು ಆನಂದವನ್ನು ಬೇಡ್ತೇವೆ. ಏನ್ ಅದು ಗೊತ್ತಿದ್ದದ್ದ ಬೇಡ್ತೇವೆ, ಗೊತ್ತಿಲ್ಲದ್ದು ಬೇಡ ನೋಡು. ಪ್ರತಿಯೊಂದು ಜೀವಿಗೆ ಅದು ಗೊತ್ತೈತಿ. ಯಾವ್ದನ್ನು ನಾವು ಆನಂದ ಬೇಡ್ತೇವೆ ಅಂದ್ರೆ ಅದು ಯಾವಾಗ ಗೊತ್ತಾಗೈತಿ ಅನ್ನೋದು ನಾವು ಮರ್ತೇವೆ. ಅದನ್ನು ಅದರ ಬಗ್ಗೆ ನಾವು ಎಚ್ಚರ ಆಗಬೇಕಾಗೈತಿ. ವಿಷಯದ ವ್ಯಾಮೋಹದಾಗ ಬಿದ್ದಿಂದ ಅದರಿಂದ ಕಡೆಗೆ ಹೋಗುದು ಭಾಳ ಕಠಿಣ. ನೊಣ ಸುಂಬಳದ ಸಿಕ್ಕಮ್ಯಾಗ ಅದರಿಂದ ಅಲ್ಲೇ ಹೋಯ್ತು, ಅದರ ಜೀವನ ಹೋಗ್ತಿಲ್ಲ. ವ್ಯಾಮೋಹಕ್ಕೆ ಬಿದ್ದರೆ ಹೋತದ. ಹಳಸಿದ ಪುಂಡಿ ಪಲ್ಯ ಬುದ್ಧಿ ಒತ್ತಿ ಇಟ್ಕೊಂಡು ಕುಂತಾವ. ಏನ್ ತಿಳ್ಬೇಕು? ವಿಷಯ ವಸ್ತುಗಳೆಲ್ಲ ಕೆಟ್ಟು ಹೋಗುವನಲ್ಲ, ಹಳಸಿದ್ದು ಹಳಸಿ ಹೋಗುವನಲ್ಲ. ಅವು ಇದಕ್ಕಿದ್ದಂಗೆ ಇರ್ತಾವನ್ರಿ. ಯಾವ್ದು ನಮ್ಗೆ ಅಗದಿ ಹುರುಪಿರ್ತೈತಿ. ಈಗ ನಾಳೆ ಹಳಸ್ತೆ ಅಂದ್ರೆ ಅದನ್ನ ಯಾರು ಬೇಡ್ತೀನಿ? ಉಂಡಿ ಹುರುಪಿದ್ದು ಪಂಚಮಿ ಉಂಡಿ ಇನ್ನು ತಿನ್ನಾಕ ಏನು ಬೂಸ್ಟ್ ಗಟ್ಟಿ ಅವು ಬಿಡುವನು ಬೇಡ ಅಂತ.
ಹಳಸಿದ ಉಂಡಿ ಯಾರು ಬಿಡ್ತಾರೆ? ಹಂಗೆ ಒಳ್ಳೆ ಹರಿರಾಮ್ ಇದ್ದಾಗ ಯಾಕ್ರಿ ಹೀನ್ ಚಂದ ಇದ್ಲು, ಗಂಡ ಚಂದ ಇದ್ದಾವ, ಎಲ್ಲ ಸುಕ್ಕ ಗಡ್ತಿಪ್ಪ, ಎಲ್ಲ ಹಲ್ಲು ಹಾದು ಕಣ್ಣು ಗುದ್ದು ಒಳಗೆ ಹಾದು, ಯಾಕ್ರಿ ಯಾರು ಅದ್ರ ಬಗ್ಗೆ ಇಚ್ಛಾ ಮಾಡ್ತಾರ ತಾಗಿಂದ? ಆ ಇಚ್ಛಾ ಮಾಡ್ತಾರನ? ಹೀತಿ ಮುದುಕಿ ಆದ್ರೆ, ಗಂಡ ಮುದುಕಾದ್ರೆ ಹೆಂಗ ಹಳಸಿದ ಉಂಡಿ ತಿನ್ನಾಕ ಮನಸ್ಸಾಗುದಿಲ್ಲ ಹಂಗ. ಇವೆಲ್ಲ ಏನು ಹಳಿಸಿ ಹೋಗ್ಯಾವ ಬಿಡುವಂತ ವಿಷಯ ವಸ್ತುಗಳೆಲ್ಲ ಹಳಿಸಿ ಹೋಗುವನಲ್ಲ. ನಾಳೆ ಅಪ್ರಿಯಕ್ಕವು, ಯಾವ ಪ್ರಿಯವಾದದ್ದು ಇದ್ದು ನಾಳೆ ಅವ ಅಪ್ರಿಯಕ್ಕವ ನಮಗೆ. ಎಷ್ಟು ಚಂದ ಅನ್ಸಿತ್ತು ನಿನಗೆ ವ್ಯಾಮೋಹ, ಶರೀರ ಎಷ್ಟು ವ್ಯಾಮೋಹ ಮಾಡ್ತಿದ್ದಿ ವಯಸ್ಸಿದ್ದಾಗ, ನಾಳೆ ಅಪ್ರಿಯ ಆಗಕೈತಿ, ವಿಕಾರ ಆದಪ್ಪ, ಇವೆಲ್ಲ ಬ್ಯಾಡಪ್ಪ, ಇದು ಅನ್ಸಾಕೈತಿ. ಯಾವಾಗ ಇದನ್ನು ಬಿಟ್ಟೇನೋ ಅಂತ ಅಂತೀನಿ. ಇದು ಪ್ರಿಯ ಇದ್ದದ್ದು ಕಾಯಂ, ಅದು ಪ್ರಿಯ ಉಳಿದಿಲ್ಲ, ಅಪ್ರಿಯ ಕೊಂಡ್ಕೊಂಡು ಇದ್ರ ನೆನಪು ಬರ್ದಂಗೆ ಎಂದಾದಿತ್ತಪ್ಪ, ಇದ್ರ ಮಣ್ಣಾಗ ಅಡಿಗೆ ಹೋಗ್ಲಿದು ಅಂತೀವಿ ಅವಾಗ. ಹೌದಿಲ್ಲ? ಮುಚ್ಚರಿಪ ಇದನ್ನು ಹೋಗಿದ್ದನ್ನು ಮೊದಲು ಅಂತೀವಿ. ನೋಡಕ್ಕಾಗವಲ್ಲ ನನಗೆ ಇದನ್ನಂತ. ಅಂಥ ಪರಿಸ್ಥಿತಿ ಯಾಕೈತಿದೆ ಎಲ್ಲ. ವಿಕಾರ ಆಗಿ ನಾಶ ಆಗುವುದಿಲ್ಲ, ಹಳಿಸಿ ಹೋಗುವುದು. ಇದನ್ನು ಇಟ್ಕೊಂಡು ಕುಂತಿಯಲ್ಲ, ನಂಬ್ಕೊಂಡು ಕುಂತಿಯಲ್ಲ, ಹಳಿಸಿ ಹೋಗುವಂಥದ್ದು ವಿಷಯ ವಸ್ತುಗಳೆಲ್ಲ ಹಳಿಸಿ ಹೋಗ್ತಾವು. ಅದನ್ನ ಆಸಕ್ತಿಯನ್ನು ತ್ಯಾಗ ಮಾಡೋದು. ಹಳಸಲಾರ್ದಂಥದ್ದು ಯಾವುದೈತಿ ನೋಡ್ಕೊ, ಕೆಡಲಾರ್ದಂಥದ್ದು, ವಿಕಾರ ಆಗ್ಲಿ ಇದ್ದಂಥದ್ದು, ಅದ್ರ ಕಡೆ ಲಕ್ಷ ಕೊಡೋದು. ಅದ ನಿನ್ನ ಸ್ವರೂಪ. ಆ ಜ್ಞಾನವನ್ನು ಮಾಡ್ಕೊ. ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ನಿನಗೆ. ಅವಕ್ಕ ಮುಕ್ತಿ ಅಂತ. ಇದ್ರ ಬೆನ್ನು ಹತ್ತಿ ಅಡ್ಡಾಡಿದ ಅಂದ್ರೆ, ವಿಷಯಗಳ ಬೆನ್ನು ಹತ್ತಿ ನಮಗೆ ಎಂದ ನಿನಗೆ ಮುಕ್ತಿ ಆಗು, ದುಃಖದಿಂದ ಬಿಡುಗಡೆ ಆಗುದು. ನಿರಂತರ ದುಃಖ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೋಡು ಕರಿಗೊಂಡು ನಿಲೆ ನೀನೇ ಸುಖಿ ಅಪ್ಪಿ ಅಂತ. ಮುಕ್ತಿ ಹೊಂದಬೇಕನ್ನೋ ಹಂಗೆ ಇಚ್ಛಾ ಇದ್ದರೆ ವಿಷಯ ವಸ್ತುಗಳೇ ವಿಷ ಅಂತ ತಿಳಿದು ಕೈ ಬಿಡುವನ್ನೆಲ್ಲ ಅಂತ. ವಿಷಯಾಂತ್ಯಜ ವಿಷವತ್ ಯದಿ ಮುಕ್ತಿ ಮಿಚ್ಛೇಷಿ ಚೇತ್. ಒಂದ ಮಾತು ಹೇಳಿದ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ, ರಾಜ ನೀನು ಮುಕ್ತ ಆಗ್ಬೇಕನ್ನೋ ಇಚ್ಛಾ ಐತೇನೆ ಅಂದ. ಹಂಗಾರೆ ಈ ಜಗತ್ತಿನ ವಿಷಯ ವಸ್ತುಗಳು ಯಾವುದಾವ? ಎಲ್ಲ 5 ವಿಷಯ ವಸ್ತು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವೆಲ್ಲ ವಿಷ ಅದಾವ. ನಂಜು ಬೆರೆಸಿದ ಸವಿಯೂಟ. ವಿಷ ಕುಡಿಯತಿದ್ರಾಗ. ಮೃಷ್ಟಾನ್ನ ಐತಿ ಅಂದ್ರೆ ಸುಧಾ ವಿಷ ಕುಡಿಸೈತಿ ಅದ್ರಾಗ. ಅದನ್ನು ಸೇವನೆ ಮಾಡಿದಂದ್ರೆ ಮತ್ತೆ ನಿನ್ನ ಜೀವನ ಎಲ್ಲ ಹಾಳು ಮಾಡ್ಬಿಡ್ತದೆ. ಅದು ಬೇಕಂದ್ರೆ ವಿಷ ಕೂಡೈತಿ ನೋಡಿದ್ರೆ. ಅದನ್ನು ಯಾರು ಬಿಡ್ತಾರ? ವಿಷ ಮಿಶ್ರಿತ ಮೃಷ್ಟಾನ್ನ ಐತಿ ಅಂದ್ರೆ ಬ್ಯಾಡ ಅಂದ. ಅದಕ್ಕೆ ಅದರಂತೆ ವಿಷ ಐತಿ ಅಂತ ತಿಳಿದು ಕೈ ಬಿಡೋ ರಾಜ ಇದನ್ನಂತ. ಹಂಗೆ ಹೊಳಿಬೇಕಲ್ಲ ನಮಗೆ. ವಿಷ ಅದಾವ ಇವೆಲ್ಲ, ವಿಷದಿಂದ ಕೂಡ್ಯಾವಿವಲ್ಲ. ನಂಜು ಬೆರೆಸಿದ ಸವಿ ಊಟ ಅಂತ. ಬೇಡ ಬೇಡಲೆ ಮನವೇ ಭೋಗದ ಒಡನಾಟ. ಅದ ನಮ್ಮನ್ನು ಜನ್ಮ ಜನ್ಮಾಂತರ ತಿರ್ಲಿಕ್ಕೆ ಭೋಗಲಾಲ್ಸ. ಅದಕ್ಕೆ ಹೃದಯದ ಭೋಗೇಚ್ಛೆ ತೊರೆಯದೆ ಅಂತ. ಇದನ್ನು ಬಿಡು. ವಿಷಯ ಭೋಗದ ವಾಸನ ಏನು ಮಾಡ್ತಾವು? ನಮ್ಮನ್ನು ಹುಟ್ಟಕ್ಕಾಸ್ತಾವು. ಜನ್ಮಕ್ಕೆ ಯಾಕೆ ಹಾಕ್ತಾವು? ಅದರ ಭೋಗ ವಾಸನ, ಜನ್ಮವು, ವಿಷಯಗಳ ಮೇಲಿನ ಪ್ರೀತಿ. ಯಾರ್ಯಾರಿಗೆ ಯಾವ ವಿಷಯದ ಮ್ಯಾಗ ಪ್ರೀತಿ ಇರ್ತೈತಿ ಅದಾಗಿ ಹುಟ್ಟತಾವ. ಅತಿ ವ್ಯಾಮೋಹ, ಎದೆದ್ರಾಗಿ ವ್ಯಾಮೋಹ ಇರ್ತೈತಿ. ಸ್ತ್ರೀ ಪುರುಷರ ವ್ಯಾಮೋಹ ಇದ್ದದ್ದು ಕೂದಲ್ದಾಗೇನು ಏನು ಕುರಿಯಾಗಿ ಹುಟ್ಟತಾವ ನೋಡಂತ. ಅತಿ ವ್ಯಾಮೋಹದಾಗ ಬಿದ್ದರೆ ನೀವು ಮತ್ತೆ ಹಂಗೆ ಹೋಗುದು. ಜನ್ಮ ಜನ್ಮಾಂತರ ಅದನ್ನು ಮಾಡ್ಕೊಂತ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಅದಕ್ಕೆ ಎಲ್ಲ ವಿಷಯ ದೋಷ ದರ್ಶನ ಆಗ್ಬೇಕು ನಮ್ಗೆ. ಅಂದಾಗ ಜ್ಞಾನೋದಯ ನಮಗೆ ಅದನ್ನು ಹೊಂದಬೇಕನ್ನುವಂಥ ಉತ್ಕಟ ಇಚ್ಛೆ ಆಕೈತಿ. ವಿಷಯ ದೋಷ ದರ್ಶನ ಆದಾಗ ನಮಗೆ ವೈರಾಗ್ಯ ಬರ್ತದೆ. ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ವಿವೇಕದ ಬೆಳಕು ಕತ್ತಲ್ದಾಗ ಏನು ಗೊತ್ತಾಕೈತಿ? ಅಂತ ವಿಚಾರವಂತರ ಸಂಘದಾಗ ಆದಾಗ ಇದ್ರದ್ದೆಲ್ಲ ಹಕ್ಕಿಕತಿ ಗೊತ್ತಾಕೈತಿ ನಮ್ಗೆ. ದೋಷ ದರ್ಶನ ಯಾರು ನಮಗೆ ನೆನಪಿಗೆ ತಂದು ಕೊಡೋರು? ಮನೆಯನ್ನವ್ರು ಯಾರು ಅಂತಾರ ಹಿಂಗೈದು ಹಕ್ಕಿಕತಿ ತಿಳಿಸ್ಕೊಡೋರು ಅದಾರನ? ಅಂಥ ವಾತಾವರಣದಾಗ ಅದೇನು? ಮನೆಯನ್ನ ತಂದೆ ತಾಯಿಗಳು ಇದ್ರ ಹಕ್ಕಿಕತಿ ಹಿಂಗೈತಿಪ್ಪ ಇದು ಅಂತ ತಿಳಿಸ್ಕೊಡತ್ತಾರನ ಅವರು? ಯಾರು ತಂದೆ ತಾಯಿಗಳು ನೆನಪಿಗೆ ತಂದು ಕೊಡೋದಿಲ್ಲ. ಸುತ್ತಮುತ್ತಲು ಅಂಥ ಪರಿಸರ ಐತ್ಯಾ ನಿನಗೆ? ನಿನ್ನ ಶಾಲೆ ಕಾಲೇಜುಗಳಲ್ಲಾರ ನೆನಪಿಗೆ ತಂದು ಕೊಡ್ತಾರ? ಅಲ್ಲೂ ಇಲ್ಲ. ನೀನಾರ ಸ್ವತಃ ವಿಚಾರ ಮಾಡ್ತೀಯ? ಅದು ಇಲ್ಲ. ನಿಂದ ಎಂದು ಉದ್ಧಾರ? ಚಾನ್ಸ ಇಲ್ಲ ನಿನಗೆ. ವಾತ ಪಿತ್ತ ಕಫ 3 ಅಧಿಕ ಆತಂದ್ರೆ ಆ ರೋಗಿ ಉದ್ಧಾರ ಆಗುವುದೇ ಇಲ್ಲ. ಎಂಥ ಡಾಕ್ಟರ್ ಅದಾನಂದ್ರು ಸುಧಾ ಅದನ್ನು ಉಳ್ಸಕ್ಕಾಗೋದಿಲ್ಲ. ಹಂಗೆ ಇವೆಲ್ಲ ನಮಗೆ ಏನು ಗಾಳೆ ಬಿಡ್ತಿಲ್ಲ. ಎಲ್ಲಿ ಹೋದರೂ ಬರೀ ಎಲ್ಲರೂ ಇದನ್ನ ಮಾಡು. ವಿಷಯದ ಹುಬ್ಬಿನ ಹಚ್ಚವ್ರು ಅದಾರ ಹೊರತು ಇದರಲ್ಲಿ ಹಕ್ಕಿಕತೆ ಇದು ಹಿಂಗೈತಿ ಅಂತ ತಿಳಿಸಿಕೊಡೋರು ಯಾರು? ಅವ ಗುರುವನಾಥ ಒಬ್ಬನ.
ಇದನ್ನು ನಂಬಬೇಡ, ನೆಚ್ಚಬೇಡ, ಸ್ಥಿರವಾದದ್ದಲ್ಲ, ಇದನ್ನು ಅವಲಂಬನ ಮಾಡಬೇಡ ಅಂತ ಎಚ್ಚರಿಕೆ ಕೊಡ. ಅವನ ಬಂಧು ಹೇಗ್ರಿ, ಬಂಧುಗಳೆಂಬುವರು ಎಲ್ಲ ಬಂದುಂಡು ಹೋಗುವರು, ಗುರುವಿನಿಂದ ಅನ್ಯ ಬಂಧುಗಳು ಉಂಟೆ ಸರ್ವಜ್ಞ ಅಂತ ಗುರುನಾಥ ಯಾಕ್ರಿ ನಮಗೆ ಇದರ ಹಕ್ಕಿಕತೆ ತಿಳಿಸ್ಕೊಡ್ತಾನೆ. ಈ ಹುಚ್ಚು ಬಿಡಿಸ್ತಾನ ಅದನ್ನು. ಇದರಾಗ ಸುಖ ಬುದ್ಧಿ, ಸತ್ಯತ್ವ ಬುದ್ಧಿಯನ್ನು ತೆಗೆದು ಹಾಕುವಂತಹ ವಿಚಾರಗಳನ್ನು ನಮ್ಮಲ್ಲಿ ಜಾಗೃತಗೊಳಿಸ್ತಾನೆ. ಅವಾಗ ನಿನಗೆ ಯಾರು ಹೇಳೋರು ನಿನಗಂತ. ಅಷ್ಟು ಉಪಕಾರ ಯಾರಿಂದನೂ ಆಗುದಿಲ್ಲ ಈ ಜಗತ್ತಿನಾಗ. ಏನ್ ಆ ಋಣ ತೀರ್ಸ್ಬೇಕಲ್ಲ ನಾವು. ಗುರುವಿನ ಋಣ ತೀರ್ಸೋದು ಭಾಳ ಕಠಿಣ. ಏನು ಕೊಟ್ಟರು ಈ ಜಗತ್ತಿನಿಂದ ಕೊಟ್ಟರು, ನೀ ರೊಕ್ಕ ರೂಪಾಯಿ ಕೊಟ್ರೆ, ತಿನ್ನಾಕ ಉಣ್ಣಾಕ ಅರಿವಿ ಹಂಚಡಿ ಕೊಟ್ರೆ, ಮಾನ ಮರ್ಯಾದೆ ಕೊಟ್ರೆ ಗುರುವಿನ ಋಣ ತೀರೋದಿಲ್ಲ. ನೀನು ಆ ಸ್ಥಿತಿಯನ್ನು ಪಡೆದ ಇನ್ನುಳಿದ ಜೀವಿಗಳಿಗೆ ಅದನ್ನು ದಾರಿ ತೋರಿಸಿದಾಗ ಗುರುವಿನ ಋಣ ತೀರ್ತದೆ. ಏನ್ ಇಲ್ಲಾಂದ್ರೆ ಆ ಋಣ ಸಂಬಂಧ ಮತ್ತೆ ಜನ್ಮ ತಾಳ್ಬೇಕಾಗತ್ತೆ. ಗುರುವಿನ ಋಣ ತೀರ್ಸೋದು ಭಾಳ ಕಠಿಣ. ಬರೀ ತಂದೆ ತಾಯಿ ಋಣ ತೀರ್ಸಕ್ಕಾಗೋದಿಲ್ಲ. ತಂದೆ ತಾಯಿ ಋಣ ತೀರ್ಬೇಕಾದ್ರೆ ತಂದೆ ತಾಯಿ ಶರೀರ ಪ್ರಾಣವಾಗಿ ಹೋಗೋ ತನಕ ಅವನ್ನ ಜೋಪಾನ ಮಾಡಿದಾಗ, ಸೇವಾ ಮಾಡಿದಾಗ ತಂದೆ ತಾಯಿ ಋಣ ತೀರ್ತದೆ. ಅಕ್ಕೈತೆ ನಮಗೆ. ಎಲ್ಲಿ ತಂದೆ ಎಲ್ಲಿ ತಾಯಿ ಹೋಗೋಣ, ಋಣ ತೀರ್ಸಕ್ಕಾಗೋದಿಲ್ಲ. ಎಲ್ಲಿ ತಂದೆ ಹೋಗೋಣ, ಕಲಿಸಿರ್ತಾನೆ ಸಾಕಷ್ಟು. ತಿನ್ನಗ ಉಪವಾಸ ವನವಾಸ ಬಿದ್ದ ಮಗ ಕಲೀಲಿ ಅಂತ ವಿದ್ಯಾ ಕಲಿಸಿದ್ರು. ಹೋಗಿ ಬೇರೆ ದೇಶದಾಗ ಕುಂತು ಹೊಳ್ಳಿ ನೋಡುದು ನಾವು. ಹೌದಿಲ್ಲ? ಬರೇ ರೊಕ್ಕ ಕಳಿಸ್ತಾನ, 1 ಲಕ್ಷ ಗಟ್ಟಲೆ ತೊಗೊಂಡು ಏನ್ ಮಾಡೋದು ಅದನ್ನ? ಹೌದಿಲ್ಲ? ಅಲ್ಲೇ ಇದ್ರಾಗ ನಾವು ದಪ್ಪನ ಮಾಡೋ ವಾಟ್ಸಾಪ್ನಾಗ ನೋಡ್ತಾನ, ನಾವು ದೌಡ್ ಮುಗಿಸಿ ಬಿಡ್ರಪ್ಪ ಇನ್ನಂತ. ಅಲ್ಲೇ ಇದ್ರಾಗ ನಾವು ವಾಟ್ಸಾಪ್ನಾಗ ನಾವು ಇದನ್ನ ಮಾಡುವಾಗ ಅಲ್ಲೇ ಅಲ್ಲಿ ಕುಂತ್ಕೊಂಡ್ ನಾವು ನೋಡುದು, ಅವನು ಬೆಂಕಿ ಹಚ್ಚೋದು ಹೋಗಿದ್ದು. ಯಾಕ್ರಿ? ದೌಡ್ ಮುಗಿಸಿ ಬಿಡ್ರಿ ಇನ್ನಂತ. ಹೌದಿಲ್ಲ? ಏನ್ ಮಾಡೋದು? ಅಂತ ಮಕ್ಕಳನ್ನ ತಗೊಂಡು ಏನ್ ಮಾಡೋದು? ಇದು ಯಾವುದೋ ಅಗದಿ ದುಡ್ಡು ತಂದು ನಿನ್ನ ಸಾಕವ ಮಗ ಇನ್ನ ನಿನ್ನ ರಕ್ಷಣೆ ಮಾಡಿದಿಲ್ಲ. ಯಾಕ್ರಿ? ಅದನ್ನು ಏನು ದೊಡ್ಡವಾಗಲಿ ಅಂತ ಪಾರ್ಯನ್ ಕಳಿಸಿದ್ವಿ. ಏನ್ ಮಾಡೋದು? ಏನ್ ಮಾಡ್ತೀನಿ ಅಂತ ಮಗನ ತಗೊಂಡು? ಇದು ಮಂದಿ ಮುಂದೆ ಹೇಳ್ಕೊಂತ ಕುಂತ ನನ್ನ ಮಗ ಪಾರ್ಯನ್ದಾಗ ಅದಾನ, ನೀ ಎಲ್ಲಿದ್ದೀನಿ ನೋಡ್ಕೊ, ನೀ ವೃದ್ಧಾಶ್ರಮದಾಗ ಇಟ್ಟು ಹೋಗ್ಯಾರ ನೀನು. ಹೌದಿಲ್ಲ? ಏನ್ ಮಾಡವ ಅಂತವನ್ನೆಲ್ಲ ತಗೊಂಡು ಅವು ಹೊಳ್ಳಿ ಬರುದನ ಇಲ್ಲ. ಒಮ್ಮೆ ಅವು ನದಿ ಸಮುದ್ರ ಸೇರಿದ ಮ್ಯಾಗ ನದಿಯಾಗಿ ಬರುದಿಲ್ಲ. ಅದನ್ನು ಮತ್ತೆ ಸಮುದ್ರನ ಆಗ್ಬೋದು, ಹೋತದಲ್ಲಿ ಅಂತ. ಹೌದಿಲ್ಲ? ದೊಡ್ಡ ಶಾನ್ಯಾನ್ ಮಾಡಕ್ ಹೊಂಟೆ ನಿನಗ ಆಗದ ಮಕ್ಕಳನ್ನ ತಗೊಂಡು ಏನ್ ಮಾಡೋ ಅನ್ಕೊಂಡು? ಹೌದಿಲ್ಲ? ಅವನು ಪತ್ತೆ ಹಚ್ಚು ಓಡಾಡಿದ ಮಕ್ಕಳನ್ನ ಪತ್ತೆ ಹಚ್ಚಾಕ ಮನಿ ಮಠ ಎಲ್ಲ ಇದ್ದದ್ದೆಲ್ಲ ಮಾರಿ ಮಕ್ಕಳನ್ನ ಸಂಶೋಧನೆ ಮಾಡಕ್ಕೆ ಅಡ್ಡಾಡಿದ ತಂದೆ ತಾಯಿ. ಕಡಿ ಕಾಲಕ್ಕೆ ಇಲ್ಲೇ ಒಂದು ಇದ್ರಾಗನ ಅವ ಸಿಕ್ಕರು ಅವಾಗ ವಾಚ್ಮನ್ಗೆ ಹೇಳಿದಂತ ಅವ ತೀರ್ಕೊಂಡಾನಂತ ಹೇಳ್ಬಿಡ ಅವಂಗಂದು. ಏನ್ ಮಾಡ್ತೀವಿ? ಇಂಥ ಮಕ್ಕಳದಾರ. ಏನ್ ಅವ ಇಲ್ಲ? ಹ್ಞೂನ್ರಿ. ಇವು ಮನಿ ಮಠ ಮಾರಿಕಾರ ಮಕ್ಕಳನ್ನ ಹುಡುಕಾಕಿದನ್ನೆಲ್ಲ ಕಳ್ಕೊಂಡು ಹಿಂಗೆ ಮಾಡಿದ ಪರಿಸ್ಥಿತಿ ಹಿಂಗಾತ. ಏನ್ ಮಾಡೋದು? ಅದಕ್ಕೆ ನಂಬಬೇಡ ಅವನ್ನೆಲ್ಲ. ಏನ್ ಮಾಡೋ ಮಕ್ಕಳು ಮರಿಯವನ್ನೆಲ್ಲ. ಯಾಕ್ರಿ? ಸತಿಸುತರೆಂಬುವ ಏನು ಕೂರಿ ಅಂದಾರ ಅವಕ್ಕೆ. ಯಾಕ್ರಿ? ಏನು ಕೂರಿ ಮೆಚ್ಚಿ ಆಗ್ತದೆ. ಇದನ್ನ ಬರೀ ಅದ ಚಿಂತನದಾಗ ಕಾಲ್ ಕಡಿತೈತಿ. ಹಿಂಗಾಗಿ ಏನು ಕೂರಿ ಹಚ್ಕೊಂಡು ಏನ್ ಮಾಡವ ಅವನಂತ ಕೆರ್ಕಾಡ್ ತಪ್ಪೋದಿಲ್ಲ. ಅದ ಏನು ಕೂರಿ ಐತೆ ಅಂದ್ರೆ ಯಾಕ್ರಿ? ಈಗ ಕೆರ್ಕೊಂತ ನಿನ್ನ ಜೀವನ ಎಲ್ಲ ಹಾಳು ಮಾಡ್ಕೊತೀನಿ ಕೆಲಸ. ಅತಿ ಮಮತೆ ಸಲ್ಲದು. ಎಲ್ಲಿ ಮಕ್ಕಳು ಎಲ್ಲಿ ಅಂತ ಎದ್ರ ಮ್ಯಾಗೂ ವ್ಯಾಮೋಹ ಬೇಡ ನಮಗೆ. ಏನ್ ನಿವಳ ಇದರ ಬಗ್ಗೆ ಉತ್ಕಟ ಇಚ್ಛಾ ಇರ್ಬೇಕು ನೋಡ್ರಿ. ಏನ್ ಎಲ್ಲಿ ಮಕ್ಕಳು ಎಲ್ಲಿ ಇವು. ಅದಕ್ಕೆ ವಾನಪ್ರಸ್ಥಾಶ್ರಮಕ್ಕೆ ನಾವು ಬರ್ಬೇಕಾಗೈತಿ. ಅವಾಗ ಈ ಸಂಸ್ಕಾರ ಗಟ್ಟಿ ಆಕೈತಿ, ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ. ಮುಪ್ಪಿನ ಕಾಲಕ್ಕೆ ಮುನಿ ವೃತ್ತಿ ಬರಬೇಕು. ಇದ್ರ ಕಡೆ ಲಕ್ಷ್ಯ, ಮುನಿ ಸ್ವರೂಪದ ಮನನ ಮಾಡುವಂತ. ಹೇಳಿದ್ದನ್ನ ಮನನ ಮಾಡ್ಕೊಂತ ಇದ್ರೆ ಅದ್ರ ಹೆಸರು ಕಡಿಮೆ ಆಕೈತಿ. ಏನ್
ವಾಣತಸ್ಸಾಶ್ರಮಕ್ಕೆ ಬರದ ಹೊರತು ನಿಮ್ಮ ಅಪ್ಪ ಸತ್ತು ನಿಮ್ಮ ಗೂಟ ಕೂತ್ರು ಹತ್ತದಿಲ್ಲ ಅಂತಿದ್ರು. ಏನು ಕೆಲಸ ಇದೈತಪ್ಪ, 60 ವರ್ಷ ಆದ್ಮ್ಯಾಗ ಮನ್ಯಾಗ ಕೆಲಸ ಏನೈತಪ್ಪ, ಅಲ್ಲಿ ಹಣಿಕೆ ಹಾಕೊಂಡು ಕುಂಡ್ರು ಕೆಲಸ ಏನೈತಿ ನಿನಗೆ, ಈ ಹೆಚ್ಚಾಕೈತಿ ಹರೇ ಬಂತ ನಿನಗೆ ಮತ್ತೆ, ಹೌದಿಲ್ಲ? ವಯಸ್ಸಾದ ಮ್ಯಾಗ ಒಳ್ಳೆ ಹುರುಪ್ ಬರ್ತೈತಿ ಅವಂಗ, ಬರೇ ಬಾಳೆದ ಹೌಸ್ ಭಾಳ ಹೆಚ್ಚಾಕೈತಿ, ಈ ಕಡೆ ಒಲವು ಭಾಳ ಕಡಿಮೆ ಆಗಿಬಿಡ್ತೈತಿ. ಇಲ್ಲೇ ಇದ್ದು ಅದನ್ನ ಮಾಡ್ಕೊಂತ ಇದ್ರು ಬರುದಿಲ್ರಿ ಅದ. ಅಂತ್ಯ ಕಾಲಕ್ಕೆ ತಿಪ್ಪಣ್ಣ ಹಿರಿಯಾಗಿ ಹೇಳಿದ್ರ, ಇವರು ಶಿರೂರ್ ಮಾಸ್ತರ್ ಅಜ್ಜಾರ್ ಅಂತೇಳಿ ನಾಗನೂರಿಗೆ ಬಂದಾಗ, ಅಪ್ಪ ಅವ್ರ ಕಡೆ ಈ ಕಡೆ ಒಲವು ಕಡಿಮೆ ಆತ್ರಿ, ಬರೇ ಹೊಲ ಮನಿ ಬಡ್ಕೊಳಕತ್ತಾವ, ಏನ್ ಆ ಹೊಲಕ್ಕೆ ಏನ್ ಮಾಡಿರಿ, ಈ ಹೊಲಕ್ಕೆ ಏನ್ ಮಾಡಿರಿ, ಬರೇ ಇದ ಹೆಸನ್ ತಗೊಂಡ್ ನೋಡ್ರಿ ಅಪ್ಪ. ಈ ಕಡೆ ಒಲವು ಇಲ್ಲ ಮತ್ತೆ ಸಂಪರ್ಕ ತಪ್ಪಿರೋದು ಹಂಗಾರಿ ಅದ. ಅದಕ್ಕೆ ಯಾವಾಗಲೂ ಅವ್ರ ಸಂಪರ್ಕದಾಗಿರ್ಬೇಕು ನಾವು. ಇದ್ರು ಉಳಿಯುದಿಲ್ರಿ ಅದು. ಅದ ಫಲ ಪಕ್ವಾಗೋರಿಗೂ ಗಿಡದೊಳಗೆ ಇರ್ಬೇಕದು. ಅಂದ ಆ ಕಡೆ ಕರ್ಲ ಇದ್ದಾಗನ ಗಿಡ ಸಂಪರ್ಕ ಬಿಡ್ತೀವಿ ಅಂದ್ರೆ ಅದು ಕರ್ಲಗಾಯ ಆಗಿ ಹೋಗ್ಬೇಕು, ಅದು ಪಕ್ವ ಆಗೋದನ್ನ ಇಲ್ಲ. ಅದಕ್ಕೆ ಗುರು ಸನ್ನಿಧಾನ ಬಹಳ ಮಹತ್ವದ, ಸಂಪರ್ಕ ಬಿಡಬಾರ್ದು ನಾವು. ಯಾವಾಗಲೂ ಅಂತ ಒಂದು ಸಂಘ ನಾವು ಬಿಡಬಾರ್ದು. ಪ್ರಾಣ ಹೋಗ್ತೈತೆ ಅಂದ್ರು ಆ ಸಂಘವನ್ನು ಬಿಡಬಾರ್ದು. ಯಾವಾಗಲೂ ಅವರು ಗುರು ಸನ್ನಿಧಿಯೊಳಗೆ ಇದ್ದು ಇದರ ಅಭ್ಯಾಸದೊಳಗೆ ಇದ ಸಂಸ್ಕಾರ ಗಟ್ಟಿ ಮಾಡ್ಕೋಬೇಕು ನೋಡ್ರಿ. ನಾವು ಕೇಳೇವಳ ಅಂತ ಕೇಳಿ ನೀ ಇಂಥ ಜಡಬುದ್ಧಿ ಜಡ ಸಂಘದಾಗ ಮಾಡಿ ಹಾರಿಗೆಡಿಸ್ಕೊಂಡು ಎಲ್ಲ ಕೇಳಿದ್ದೆಲ್ಲ ಮಷಿನಿಗೆ ಹೋಗ್ಬಿಡ್ತದೆ. ಇಷ್ಟಮಠ ಅನುಭವ ಮಾಡ್ಕೊಂಡದ್ದೆಲ್ಲ ಅಲ್ಲಿ ಹೋಗಿ ಕುಂತಿ ಅಂದ್ರೆ, ಅಂಥ ವಾತಾವರಣದೊಳಗೆ ಬೆರೆತೆ ಅಂದ್ರೆ ಅದು ತನ್ನ ಪ್ರಭಾವ ಹೆಚ್ಚಾಗಿ ಬಿಡ್ತೈತೆ. ಅದು ತನ್ನಂಗೆ ಹೇಳ್ಕೊಂಡ್ಬಿಡ್ತದೆ. ಆ ಸೆಳಿವಿಗೆ ಬಿದ್ದರೂ ಹೋಗುತ್ತೆ ನೀನು. ಅಂಥ ವಾತಾವರಣ, ಅಂಥ ಜನರ ಪರಿಚಯ ಬೇಡಪ್ಪ ನಮಗೆ. ಮಾತಿನ ಹರಿಯಬೇಕು, ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳಂತ. ಇವನ್ನೆಲ್ಲ ನಾವು ನಿಯಮಗಳನ್ನು ಪಾಲನೆ ಮಾಡಿದಾಗ ಇದನ್ನು ನಮಗೆ ಅಭ್ಯಾಸದಾಗ ಮುಂದುವರಿಯಕ್ಕೆ ಬರ್ತೈತಿ. ಅಂಥ ವಾತಾವರಣದೊಳಗೆ ಇರಬೇಕಲ್ಲ ನಾವು ಯಾವಾಗಲೂ. ಅದಕ್ಕೆ ಬೇಕಿದೆ ಅನ್ನೋದು ಯಾವಾಗಲೂ ಎದ್ದಾಗ ಬಿದ್ದಾಗ ಅದರ ಸಂಪರ್ಕ ಅಂಥವ್ರ ನೆನಪು ಯಾವಾಗಲೂ ಇರ್ಬೇಕು ನಮಗಂತ. ಎಚ್ಚರಾದ ಕೂಡಲೇ ಅಂಥ ಮಹಾತ್ಮರ ನೆನಪು. ಮಲ್ಕೊಳ್ಳೋ ಮುಂದೆ, ಯಾಕ್ರಿ ಹೇಳೋ ಮುಂದೆ, ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಅಂತ. ಅಂಥವರ ವಿಚಾರಗಳನ್ನು ನೆನಪು ಮಾಡ್ಕೊಂತ ಅದೇ ಸಂಸ್ಕಾರ ಗಟ್ಟಿ ಆಗ್ಬೇಕು ನಮ್ಗೆ. ಅಂಥ ವಾತಾವರಣದೊಳಗೆ ಕಾಲ್ಕೊಂಡು ಇದನ್ನ ಕೇಳ್ಕೊಂತ ಪ್ರಾಣವಾಗಿ ಹೋಗ್ಬೇಕು ನೋಡಿ. ಅಂದ ಮುಂದುವರಿಬೇಕು.